ಶಾತವಾಹನರು ಕ್ರಿಸ್ತಪೂರ್ವ 235 ಕ್ರಿಸ್ತ ಶಕ 225 ಅಂದ್ರೆ ಒಟ್ಟು 460 ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದ ಮೊದಲ ಐತಿಹಾಸಿಕ ಮನೆತನ. ಇಲ್ಲಿ ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಅಂತ ಬಂದತ್ನ್ಯಾಗ ಮೌರ್ಯರದು ಕೂಡ ಆಗುತ್ತೆ. ಮೌರ್ಯರ ಮೂಲ ಬಟ್ ಕರ್ನಾಟಕ ಆಗಿರ್ಲಿಲ್ಲ. ಅವರು ಉತ್ತರ ಭಾರತ ಮೂಲದಿಂದ ಬಂದು ಕರ್ನಾಟಕವನ್ನು ತಮ್ಮ ಸಾಮ್ರಾಜ್ಯದ ಒಂದು ಪ್ರಾಂತ್ಯವನ್ನಾಗಿ ಮಾಡ್ಕೊಂಡಿದ್ರು. ಆದ್ರೆ ಶಾತವಾಹನರು ಹಾಗೆ ಅಲ್ಲ. ಶಾತವಾಹನರು ದಕ್ಷಿಣ ಭಾರತವನ್ನ ಆಳಿದ ಪ್ರಥಮ ರಾಜಮನೆತನ ಅಂತ ಕರ್ಸ್ಕೊಳ್ತೈತಿ. ಅಂಥದ್ರಲ್ಲಿ ಕರ್ನಾಟಕವನ್ನು ಕೂಡ ಅವರು ತಮ್ಮ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ವರ್ಷಗಳ ಕಾಲ ಆಡಳಿತವನ್ನ ಮಾಡಿದ್ರು, ಇಲ್ಲಿ ಕರ್ನಾಟಕವನ್ನ ಆಳಿದ್ರು ಅಂತ ಹೇಳಲಾಗುತ್ತೆ ಅಂತೇಳಿ. ಆದ್ರೆ ಈ ಶಾತವಾಹನರು ಕರ್ನಾಟಕವನ್ನು ಆಳಿದ ಹಿರಿಯ ಮತ್ತು ಐತಿಹಾಸಿಕ ಸಾಮ್ರಾಜ್ಯದ ಮನೆತನದವರಾಗಿದ್ದಾರೆ ಅಂತೇಳಿ. ಇವರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಪೂರ್ವ 235 ಕ್ರಿಸ್ತ ಶಕ 225 ಅಂತೇಳಿ. ಹೆಚ್ಚು ಕಡಿಮೆ ಚಂದ್ರಗುಪ್ತನ ಕಾಲಾವಧಿಯಲ್ಲೇ ಇವರು ಅವನ ಸಾಮಂತರಾಗಿ ಆಂಧ್ರ ಪ್ರದೇಶ ಮತ್ತು ಸುತ್ತಮುತ್ತಲಿನ ಭಾಗವನ್ನ ಆಳ್ತಾ ಇರ್ತಾರೆ ಅಂತೇಳಿ ಹೇಳ್ಬೋದು. ಇವರು ಮೌರ್ಯರ ಸಾಮಂತರಾಗಿದ್ದು ಮೌರ್ಯರ ನಂತರ ಮೌರ್ಯರ ಅವನತಿಯ ನಂತರ ಅಥವಾ ಪತನದ ನಂತರ ಸ್ವತಂತ್ರ ಸಾಮ್ರಾಜ್ಯವನ್ನ ಕಟ್ಟಿಕೊಂಡರು ಅಥವಾ ಸ್ಥಾಪಿಸಿದರು ಅಂತ ಹೇಳ್ಬೋದು. ಈ ಒಂದು ಶಾತವಾಹನರು ಸಾತ ಅಥವಾ ಶಾತ ಅನ್ನಂದ್ರ ಕುದುರೆ ಅಂತೇಳಿ ಅರ್ಥ ಬರ್ತೈತಿ. ವಾಹನರು ಅನ್ನಂದ್ರ ಕುದುರೆಯನ್ನ ತಮ್ಮ ವಾಹನವನ್ನಾಗಿ ಮಾಡಿಕೊಂಡಂತವರು ಎಂಬ ಅರ್ಥವನ್ನು ಕೂಡ ಹೇಳಲಾಗುತ್ತೆ ಅಂತ. ಇಲ್ಲಿ ಈ ಶಾತವಾಹನರ ರಾಜಧಾನಿ ಯಾವ್ದಾಗಿತ್ತಪ್ಪ ಅನ್ನಂದ್ರ ಪೈಠಾಣ ಆಗಿತ್ತು ಅಥವಾ ಪ್ರತಿಷ್ಠಾನ ಆಗಿತ್ತು. ಪ್ರಸ್ತುತ ಅದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಐತಿ. ಮೊದಲದು ಆಂಧ್ರ ಪ್ರದೇಶದ ಔರಂಗಾಬಾದ್ ಪ್ರದೇಶ ಆಂಧ್ರದಲ್ಲಿ ಇತ್ತು ಅಂತಂದೇಳಿ, ಮತ್ತು ಕರ್ನಾಟಕದ ಭಾಗ ಕೂಡ ಆಗಿತ್ತು ಪ್ರಾಚೀನ ಕಾಲದಲ್ಲಿ ಅಂತೇಳಿ. ಹೀಗಾಗಿ ಈ ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನವಾದಂತ ಈ ಶಾತವಾಹನರು ಒಟ್ಟು ದಕ್ಷಿಣ ಭಾರತವಲ್ಲದೆ ಉತ್ತರ ಭಾರತಕ್ಕೂ ಕೂಡ ವ್ಯಾಪಿಸಿಕೊಂಡು ಆಡಳಿತವನ್ನ ಮಾಡಿದ್ರು ಅಂತೇಳಿ, ಮತ್ತು ದಕ್ಷಿಣ ಭಾರತದಲ್ಲಿ ಐಕ್ಯತೆಯನ್ನ ತಂದಂತ ಒಂದು ಮನೆತನ ಅಂತಂದೇಳಿ ಹೇಳ್ಬಹುದು. ಹೀಗಾಗಿ ಕರ್ನಾಟಕದ ಬಹುಭಾಗವನ್ನು ಆಳಿದಂತ ಶಾತವಾಹನರಲ್ಲಿ ಹಾಲ ಇರ್ಬೋದು, 1ನೇ ಶಾತಕರ್ಣಿ, ಶಿಮುಖ, ಗೌತಮಿ ಪುತ್ರ, ವಶಿಷ್ಠ ಪುತ್ರ ಪುಲಮಾಯಿ ಮತ್ತು ಯಜ್ಞಶ್ರೀ ಶಾತಕರ್ಣಿಗಳು ಅತ್ಯಂತ ಪ್ರಮುಖ ಅರಸರು ಅಂತೇಳಿ ಹೇಳ್ಬೋದು. ಮತ್ತು ಈ ಸಾಮ್ರಾಜ್ಯ ಒಟ್ಟು ಟೋಟಲ್ ಆಗಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಎಲ್ಲಾ ಪ್ರದೇಶಗಳನ್ನ ಅಥವಾ ಅನೇಕ ಪ್ರದೇಶಗಳನ್ನ ಒಳಗೊಂಡ ಒಂದು ವಿಶಾಲವಾದಂತ ಸಾಮ್ರಾಜ್ಯವಾಗಿತ್ತು ಅಂತೇಳಿ. ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರದ ಪ್ರದೇಶಗಳನ್ನ ಒಳಗೊಂಡಂತ ವಿಶಾಲವಾದಂತ ಸಾಮ್ರಾಜ್ಯ ಆಗಿತ್ತು ಅಂತೇಳಿ. ಮತ್ತು ರಾಜಕೀಯ ದೃಷ್ಟಿಯಿಂದ ನೋಡಿದ್ನ್ಯಾಗ ಶಾತವಾಹನರು ದಕ್ಷಿಣ ಭಾರತವನ್ನ ಒಂದೇ ಒಂದು ಸಾಮ್ರಾಜ್ಯದ ಅಡಿಯಲ್ಲಿ ಐಕ್ಯತೆಗೆ ತಂದರು ಅಂತೇಳಿ ಹೇಳ್ಬೋದು. ಜೊತೆಗೆ ಮತ ಸಹಿಷ್ಣುಗಳಾದಂತ ಇವರ ಕಾಲದಲ್ಲಿ ಬೌದ್ಧ ಧರ್ಮ ಮತ್ತು ವೈದಿಕ ಧರ್ಮ ಮತ್ತು ಪ್ರಾಕೃತ ಭಾಷೆ ವಿಫಲವಾಗಿ ಬೆಳಿಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಮೌರ್ಯರ ಕಾಲದಲ್ಲಿ ಹೇಗೆ ಬೌದ್ಧ ಧರ್ಮ ಸುವರ್ಣ ಯುಗವನ್ನು ಕಂಡಿತ್ತು, ಶಾತವಾಹನರ ಕಾಲದಲ್ಲಿ ಕೂಡ ಬೌದ್ಧ ಧರ್ಮ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು ಅಂತ ಹೇಳ್ಬೋದು. ಹೀಗಾಗಿ ಕ್ರಿಸ್ತ ಶಕ 78 ಶಹಲಿವಾನ ಶಕೆಯನ್ನು ಆರಂಭಿಸಿದ ಶಾತವಾಹನರು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಉತ್ತರದಲ್ಲಿ ನರ್ಮದಾ ನದಿ ಮತ್ತು ಕೃಷ್ಣಾ ನದಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ಅವರೇನು ಸಾಮ್ರಾಜ್ಯವನ್ನ ಕಟ್ಟಿದ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ಇವರನ್ನ ಅಧ್ಯಯನ ಮಾಡ್ಲಿಕ್ಕೆ ಶಾತವಾಹನರನ್ನ ಅಧ್ಯಯನ ಮಾಡ್ಲಿಕ್ಕೆ ನಮಗೆ ಸಾಕಷ್ಟು ಮೂಲಾಧಾರಗಳು ಲಭ್ಯ ಇದ್ದಾವೆ. ಸಾಹಿತ್ಯಿಕ ಮೂಲಾಧಾರಗಳು ಲಭ್ಯ ಇದ್ದಾವೆ ಮತ್ತು ಪ್ರಾಕ್ತನ ಮೂಲಾಧಾರಗಳು ಕೂಡ ಲಭ್ಯ ಇದ್ದಾವೆ. ಸಾಕಷ್ಟು ಸಾಹಿತ್ಯಿಕ ಕೃತಿಗಳು, ಶಾಸನಗಳು ಮತ್ತು ನಾಣ್ಯಗಳು ಅವರ ಒಂದು ಇತಿಹಾಸವನ್ನು ತಿಳಿಲಿಕ್ಕೆ ನಮಗೆ ಪೂರಕವಾಗಿ ನಿಂತಿವೆ ಅಂತ ಹೇಳ್ಬೋದು. ಹಾಗಾದ್ರೆ ವಿಶೇಷವಾಗಿ ಈ ಶಾತವಾಹನರ ಇತಿಹಾಸ ತಿಳಿಲಿಕ್ಕೆ ನಮಗೆ ಲಭ್ಯವಿರ್ತಕ್ಕಂಥ ಮೂಲಾಧಾರಗಳನ್ನು ನೋಡಿದ್ನಾಗ ಪುರಾಣಗಳು, ಇಲ್ಲಿ ವಿಷ್ಣು ಪುರಾಣ ಇರ್ಬೋದು, ಗರುಡ ಪುರಾಣ ಇರ್ಬೋದು, ಆಮೇಲೆ ಕೃತಿಗಳಾದಂತ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಇರ್ಬೋದು. ಇದು ಅನಾಮಧೇಯ ಯಾರು ಬರ್ದಾರಂತ ಇದುವರೆಗೆ ಗೊತ್ತಿಲ್ಲ. ಜೊತೆಗೆ ಗುಣಾಢ್ಯನ ಬೃಹತ್ ಕಥಾ ಇರ್ಬೋದು, ಮತ್ತು ಅವರದೇ ಕವಿ ಯಾರು ಶಾತವಾಹನರ ಅರಸನಾದಂತ ಹಾಲ ಅವನು ರಚಿಸಿದಂತ ಗಾತ ಸಪ್ತಸತಿ ಮತ್ತು ಸಿಲೋನಿನ ಬೌದ್ಧ ಗ್ರಂಥಗಳು
ಇವೆಲ್ಲವೂ ಏನಪ್ಪಾ ಅನ್ನಂದ್ರ ಶಾತವಾಹನರ ಇತಿಹಾಸವನ್ನು ತಿಳಿಲಿಕ್ಕೆ ನಮಗೆ ಸಾಹಿತ್ಯಿಕ ಮೂಲಾಧಾರಗಳಾಗಿ ಲಭ್ಯವಿವೆ ಅಂತ ಹೇಳ್ಬೋದು. ಜೊತೆಗೆ ಗ್ರೀಕ್ ಬರಹಗಳು ಕೂಡ ಲಭ್ಯ ಇದ್ದಾವೆ. ಗ್ರೀಕ್ ಬರಹಗಳಲ್ಲಿ ಕೂಡ ಶಾತವಾಹನರ ಒಂದು ಉಲ್ಲೇಖವನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಜೊತೆಗೆ ನಾಸಿಕ್ ಇರ್ಬೋದು, ಗಿರ್ನಾರ್ ಶಾಸನ ಇರ್ಬೋದು, ಕನ್ನೇರಿ ಇರ್ಬೋದು, ನಾನಘಾಟ್ ಶಾಸನ ಇರ್ಬೋದು, ಮತ್ತು ಕರ್ನಾಟಕದ ಹಲವು ಶಾಸನಗಳು ಶಾತವಾಹನರ ಒಂದು ಇತಿಹಾಸ ಮತ್ತು ಆಡಳಿತವನ್ನು ತಿಳಿಲಿಕ್ಕೆ ಸಹಾಯಕವಾಗಿವೆ ಅಂತ ಹೇಳ್ಬೋದು. ಜೊತೆಗೆ ಅವರ ಕಾಲದಲ್ಲಿ ನಿರ್ಮಾಣವಾದಂತ ಅನೇಕ ಸ್ಮಾರಕಗಳು ಮತ್ತು ವಿಶೇಷವಾಗಿ ಸ್ತೂಪಗಳು, ಗುಹೆಗಳು ಮತ್ತು ಇಲ್ಲಿ ನೆನಪಿಸಿಕೊಳ್ಳೋದಾದ್ರೆ ಅಮರಾವತಿ ಗುಹೆಗಳಿರ್ಬೋದು, ಅಮರಾವತಿ ಪೇಂಟಿಂಗ್ಸ್ ಇರ್ಬೋದು, ಆಮೇಲೆ ಅಜಂತಗಳಲ್ಲಿರುವ ಸ್ಮಾರಕಗಳಿರ್ಬೋದು, ಆಮೇಲೆ ಬೌದ್ಧ ಸ್ತೂಪಗಳು, ಕಾರ್ಲೆ, ಕನ್ನೇರಿ, ನಾಸಿಕ್, ಜಗ್ಗಯ್ಯಪೇಟೆ, ಈ ಪ್ರದೇಶಗಳೇನಿದ್ದಾವಲ್ಲ ಇವೆಲ್ಲವೂ ಕೂಡ ಮತ್ತು ಇಲ್ಲಿರ್ತಕ್ಕಂಥ ಸ್ಮಾರಕಗಳು ಶಾತವಾಹನರ ಇತಿಹಾಸವನ್ನು ತಿಳಿಲಿಕ್ಕೆ ನಮಗೆ ಸಹಾಯಕವಾಗಿ ನಿಂತಿವೆ ಅಂತ ಹೇಳ್ಬೋದು. ನೋಡ್ರಿ, ಪ್ರಾಚೀನ ಭಾರತ ಇತಿಹಾಸದಲ್ಲಿ ಕ್ರಿಸ್ತ ಪೂರ್ವದಲ್ಲೇ ಆರಂಭವಾದಂತ ಶಾತವಾಹನರ ಇತಿಹಾಸ ಕ್ರಿಸ್ತ ಶಕ 225ರವರೆಗೆ ಕೂಡ ಮುಂದುವರೆದಿತ್ತು ಅಂತೇಳಿ. ಆದ್ರೆ ಈ ಶಾತವಾಹನರ ಮೂಲವನ್ನು ಕೆದಕಿದಾಗ ಶಾತವಾಹನರ ಮೂಲವನ್ನು ಕುರಿತು ಅನೇಕ ಐತಿಹಾಸಿಕ ವಿದ್ವಾಂಸರು ವಿವಿಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ 2 ಮೂಲಗಳು, ಒಂದು ಆಂಧ್ರ ಮೂಲ, ಮತ್ತೊಂದು ಕರ್ನಾಟಕ ಮೂಲ ಅಂತಂದೇಳಿ. ಅಂದ್ರೆ ಇಲ್ಲಿ ಆಂಧ್ರ ಮೂಲ ಅಂತ ಯಾಕೆ ಕರಿತಾ ಇದ್ರು ಅಂದ್ರೆ ಶಾತವಾಹನರು ಆಂಧ್ರ ಭೃತ್ಯರು ಅಂತಂದೇಳಿ ಏನಪ್ಪಾ ಅಂದ್ರೆ ರಾಪ್ಸನ್ ಇರ್ಬೋದು, ವಿ.ಎಸ್. ಸ್ಮಿತ್ ಇರ್ಬೋದು, ಆರ್.ಜಿ. ಭಂಡಾರ್ಕರ್ ಅವ್ರು ಇರ್ಬೋದು, ಅವರು ಬಲವಾಗಿ ಇವರು ಆಂಧ್ರ ಮೂಲದವರು. ಇವರ ಒಂದು ಮೂಲ ನೆಲೆ ಕೃಷ್ಣ ಗೋದಾವರಿ ನದಿ ಕಣಿವೆಗಳ ನಡುವಿನ ಶ್ರೀಕಾಕುಳಮು, ಗುಂಟೂರು, ಧಾನ್ಯಕಟಕ ಮತ್ತು ಪೈಠಣ ಆಗಿದ್ವು ಅಂತೇಳಿ ಭಂಡಾರ್ಕರ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಈ ಏನು ಆರ್.ಜಿ. ಭಂಡಾರ್ಕರ್, ವಿ.ಎಸ್. ಸ್ಮಿತ್, ರ್ಯಾಪ್ಸನ್ ಅವರ ಪ್ರಕಾರ ಮೌರ್ಯರ ಸಾಮಂತರಾಗಿದ್ರು ಇವರು. ಮೌರ್ಯರ ಕಾಲದಲ್ಲಿ ಆಂಧ್ರವನ್ನು ನೋಡಿಕೊಳ್ಳುವ ಸಾಮಂತರಾಗಿದ್ರು. ಮೌರ್ಯರ ಪತನದ ನಂತರ ಇವರು ಸ್ವತಂತ್ರರಾದ್ರು. ಹಾಗಾಗಿ ಇವರನ್ನ ಆಂಧ್ರ ಭೃತ್ಯುಗಳು ಅಂತೇಳಿ ಕರೆದಿದ್ದಾರೆ ಅಂತೇಳಿ. ಮತ್ತೆ ಇವರ ಭಾಷೆ ಕೂಡ ಏನಾಗಿತ್ತಪ್ಪ ಅಂದ್ರೆ ತೆಲುಗು ಆಗಿತ್ತು. ಹೀಗಾಗಿ ಇವರನ್ನ ತೆಲುಗು ನಾಡಿನವರು, ಆಂಧ್ರ ಭೃತ್ಯರು ಅಂತಂದೇಳಿ ಆರ್.ಜಿ. ಭಂಡಾರ್ಕರ್ ಅವರು ಬಲವಾಗಿ ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ. ಮತ್ತೆ ಇವೇನಿದಾವಲ್ಲ ಗುಂಟೂರು, ಶ್ರೀಕಾಕುಳಮು, ಪೈಠಣ, ಧಾನ್ಯಕಟಕ, ಇವು ಅವರ ರಾಜಧಾನಿಗಳು ಕೂಡ ಆಗಿರ್ಬೋದು ಅನ್ನೋದು ಅವರ ಅಭಿಪ್ರಾಯ ಅಂತೇಳಿ. ಜೊತೆಗೆ ಇವರ ನಾಣ್ಯಗಳು, ಏನು ಶಾತವಾಹನರ ನಾಣ್ಯಗಳಿದ್ದಾವಲ್ಲ, ಆ ನಾಣ್ಯಗಳು ಕೂಡ ಇವರನ್ನ ಆಂಧ್ರರೆಂದು ಮತ್ತು ಶಾತಕರ್ಣಿಗಳೆಂದು ಕೂಡ ಹೊಗಳ್ತವೆ ಅಂತಂದೇಳಿ. ಅದ್ರ ಜೊತೆಗೆ ಇವರು ಚಂದ್ರಗುಪ್ತನ ಮೌರ್ಯನ ಕಾಲದಲ್ಲಿ ಪ್ರಾಬಲ್ಯಕ್ಕೆ ಬಂದರು ಅಂತೇಳಿ ಮತ್ಸ್ಯ ಪುರಾಣ ಮತ್ತು ವಿಷ್ಣು ಪುರಾಣ, ಭಾಗವತ ಪುರಾಣ ಇವು ಇವರನ್ನ ಆಂಧ್ರ ಮೂಲದವರು ಅಂತೇಳಿ ಪುಷ್ಟೀಕರಿಸಿದ್ದಾವೆ ಅಂತೇಳಿ. ಜೊತೆಗೆ ಗ್ರೀಕ್ ಬರಹಗಾರರಾದಂತ ಮೆಗಸ್ತನಿಸ್ ಮತ್ತು ಪ್ಲಿನಿ ಇವರಿಬ್ಬರ ಒಂದು ಬರವಣಿಗೆಯಲ್ಲಿ ಆಂಧ್ರರು ಅಥವಾ ತೆಲುಗು ನಾಡಿನವರು ಅಂತೇಳಿ ಸಂಬೋಧಿಸಲಾಗಿದೆ ಅಂತೇಳಿ. ಹಾಗಾಗಿ ಇವರು ಪೂರ್ವದಿಂದ ಪಶ್ಚಿಮಕ್ಕೆ ಬಂದರು ಅಂತಂದೇಳಿ. ಜೊತೆಗೆ ಅದೇ ಶಾತವಾಹನ ಅಥವಾ ಸಾತವಾಹನ ಅನ್ನಂದ್ರ ಕುದುರೆ ವಾಹನವನ್ನಾಗಿ ಮಾಡಿಕೊಂಡು ಬಳಸ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಸಾತ ಅನ್ನಂದ್ರ ಕುದುರೆ ಅಂತೇಳಿ. ಮತ್ತೆ ಕೆಲವರ ಪ್ರಕಾರ ಸಾತ ಅನ್ನಂದ್ರ ಮತ್ಸ್ಯ ಅಂತೇಳಿ, ಮೀನು ಅಂತ. ಹಾಗಾಗಿ ಮೀನನ್ನ ಹಿಡಿದು ಜೀವಿಸುವ ಜನರಂತೇಳಿ ಇವರನ್ನ ಕರೆದಿದ್ದಾರೆ ಅಂತೇಳಿ. ಇಲ್ಲಿ ಕರ್ಣಿ ಅನ್ನಂದ್ರ ಹಡಗಿನ ಮುಖ್ಯಸ್ಥ ಅಂತೇಳಿ. ಕರ್ಣಿ ಅನ್ನಂದ್ರ ಹಡಗಿನ ಮುಖ್ಯಸ್ಥ. ಹಾಗಾಗಿ ಈ ಒಂದು ಏನು ಶಾತವಾಹನರಿದ್ದಾರಲ್ಲ, ಇವರು ಕುದುರೆ ವಾಹನವನ್ನಾಗಿ ಮಾಡ್ಕೊಂಡಿದ್ರು, ಮೀನನ್ನ ಮಾರಿ ಬದುಕ್ತಾ ಇದ್ರು, ಅಥವಾ ಸಮುದ್ರ ವ್ಯಾಪಾರ ಮಾಡ್ತಾ ಇದ್ರು. ಬಹಳಷ್ಟು ಮಂದಿ ಗೊಂದಲದ ಒಂದು ಈ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಏನಂದ್ರ ಆಂಧ್ರದ ಮೂಲದವರು ಅಂತಂದೇಳಿನೇ ಬಹಳಷ್ಟು ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಇನ್ನೊಂದು ಅಭಿಪ್ರಾಯ ಏನೈತಪ್ಪ ಅನ್ನಂದ್ರ ಇವರು ಕನ್ನಡ ಮೂಲದವರು, ಕನ್ನಡಿಗರು, ಶುದ್ಧ ಕನ್ನಡಿಗರು, ಕನ್ನಡ ನಾಡನ್ನ ದೀರ್ಘಕಾಲ ಆಳಿದಂತ ಇವರು ಕನ್ನಡಿಗರು ಅಂತಂದೇಳಿ ಯಾರು ಹೇಳ್ತಾರಪ್ಪ ಅನ್ನಂದ್ರ ಕೆ.ಪಿ. ಜೈಸ್ವಾಲ್ ಅವರು ಮತ್ತು ರಾಯ್ ಚೌಧರಿ ಅವರು. ಇವರಿಬ್ಬರ ಅಭಿಪ್ರಾಯದಲ್ಲಿ ಶಾತವಾಹನರನ್ನ ಕನ್ನಡಿಗರು ಅಂತೇಳಿ ಅವ್ರು ಹೇಳ್ತಾರೆ. ಮತ್ತೆ ಇನ್ನೊಂದು ಇವ್ರು ಏನ್ ಅಭಿಪ್ರಾಯ ಪಡ್ತಾರ ಅಂದ್ರ ಆಂಧ್ರ ಮೂಲದವರು ಅಂತ ಹೇಳುವುದಕ್ಕೆ ಬಲವಾದಂತ ಸಾಕ್ಷ್ಯಗಳಿಲ್ಲ. ಆದ್ರೆ
ಕನ್ನಡದವ್ರು ಅಂತ ಹೇಳಿಕ್ಕೆ ಸಾಕ್ಷಿಗಳು ಇದ್ದಾವೆ ಅಂತೇಳಿ ಅವ್ರು ಸಾಕ್ಷಿಯನ್ನ ಕೊಡ್ತಾರೆ ಅಂತೇಳಿ. ಮತ್ತೆ ಅವರ ಮೂಲ ನೆಲೆ ಪಶ್ಚಿಮ ಭಾರತ ಆಗಿತ್ತು ಮತ್ತು ಅವರ ನಾಣ್ಯಗಳು ಶಾಸನಗಳು ಕರ್ನಾಟಕ ಭಾಗದಲ್ಲಿ ದೊರೆತಿದ್ದಾವೆ. ವಿಶೇಷವಾಗಿ ತಾಳಗುಂದ, ಹತ್ತಿಗುಂಪ ಮತ್ತು ಏನ್ ಗಿರ್ನಾರ್ ಶಾಸನಗಳಿದ್ದಾವಲ್ಲ, ಶಾತವಾಹನರನ್ನು ಕನ್ನಡಿಗರು ಅಂತೇಳಿ ಕರೆದಿದ್ದಾವೆ ಅಂತೇಳಿ. ಜೊತೆಗೆ ತಾಳಗುಂದದ ಪ್ರಣವೇಶ್ವರ ದೇವಸ್ಥಾನ ಏನೈತಲ್ಲ, ಆ ದೇವರ ಆರಾಧಕರಾಗಿದ್ರು ಅಂತೇಳಿ ಈ ಒಂದು ಲೇಖಕರು ಅಥವಾ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ. ಜೊತೆಗೆ ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿ ತಾಲೂಕಿನಲ್ಲಿ ದೊರೆತಂತ ಒಂದು ಶಾಸನ ಐತಲ್ಲ, ಈ ಶಾಸನ ಶಾತವಾಹನರ ಮೂಲ ನೆಲೆ ಶಾತಹನಿರಟ್ಟ ಅಥವಾ ವಾಹನಿಹಾರ ಅಂದ್ರೆ ಇದು ಊರ ಹೆಸರು. ಶಾತಹನಿರಟ್ಟ ಐತಲ್ಲ, ಇದು ಬಳ್ಳಾರಿ ಜಿಲ್ಲೆ ಹಿರೇಹಡಗಲಿನಲ್ಲಿ ತಾಲೂಕಿನಲ್ಲಿ ಐತಿ. ಹೀಗಾಗಿ ಈ ಒಂದು ಊರಿನ ವಾಸಿಗಳು ಅವರು ಅಂತಂದೇಳಿ ಕರೀತಾರೆ. ಅಂದ್ರೆ ಮೂಲತಃ ಅವರು ಕನ್ನಡಿಗರು ಮತ್ತು ಕುಂತಳ ನಾಡಿನವರು ಅಂತಂದೇಳಿ. ಆದ್ರೆ ಕನ್ನಡಿಗರು ಮತ್ತು ಕುಂತಳ ನಾಡಿನವರಾದಂತ ಇವರು ಏನಪ್ಪಾ ಅಂದ್ರ ಔರಂಗಾಬಾದ್ ಜಿಲ್ಲೆಯ ಪೈತಾಣದಿಂದ ರಾಜ್ಯವನ್ನು ಆಳ್ತಾ ಇದ್ರು. ಪೈತಾಣ ಆಗಿನ ಆಂಧ್ರ ಪ್ರದೇಶ, ಅಂದ್ರೆ ಅಲ್ಲಿವರೆಗೆ ಕನ್ನಡದ ಪ್ರದೇಶ ಹಬ್ಬಿತ್ತು. ಅದು ಈಗ ಔರಂಗಾಬಾದ್ ಜಿಲ್ಲೆ ಮಹಾರಾಷ್ಟ್ರದ ವ್ಯಾಪ್ತಿಗೆ ಬರ್ತೈತಿ. ಅಂದ ಹೊತ್ತದು ಕೃಷ್ಣ ಗೋದಾವರಿ ನದಿ ಭಾಗದಲ್ಲಿ ಇದ್ದಿದ್ರಿಂದ ಅವ್ರನ್ನ ತೆಲುಗುದವ್ರು ಅಂತ ಕರಿಬೋದೇನೋ, ಆದ್ರೆ ಅದು ಮೂಲ ಕನ್ನಡಿಗರು ಅಂತಂದೇಳಿ ಇವರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಸ್ವತಃ ಈ ಮೈಸೂರು ಪ್ರಾಂತ್ಯವನ್ನು ಆಳ್ತಕ್ಕಂತ ಏನು ಹಾಲ ಇದ್ನಲ್ಲ, ಹಾಲ ಅರಸ, ಅವನು ತನ್ನನ್ನು ಕುಂತಲ ರಾಜನೆಂದು ಕರೆದುಕೊಂಡಿದ್ದಾನೆ ಅಂತೇಳಿ. ಇಲ್ಲಿ ಕುಂತಲ ಅಂದ್ರೆ ಬನವಾಸಿ ಪ್ರದೇಶ. ಹಾಗಾಗಿ ಕುಂತಲ ಕರ್ನಾಟಕದ ಒಂದು ಭಾಗ ಆಗಿತ್ತು. ಹೀಗಾಗಿ ಇವರು ಕನ್ನಡಿಗರು ಅಂತೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಜೊತೆಗೆ ಕನ್ನಡಿಗರಂತ ಹೇಳಲಿಕ್ಕೆ ರಾಜಶೇಖರನ ಕಾವ್ಯ ಮೀಮಾಂಸೆ ಮತ್ತು ವಾತ್ಸಾಯನನ ಕಾಮಸೂತ್ರಗಳು ಕೂಡ ಈ ಕುಂತಲದ ದೊರೆಗಳು ಅಥವಾ ಕುಂತಲ ನಾಡಿನ ಅರಸರು ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾವೆ ಅಂತೇಳಿ. ಹಾಗಾಗಿ ಇಲ್ಲಿ ಆಂಧ್ರ ಮೂಲ ಇರ್ಬೋದು, ಕನ್ನಡ ಮೂಲ ಇರ್ಬೋದು, ಬಟ್ ಬಲವಾದಂತ ಅಭಿಪ್ರಾಯ ಇವರನ್ನ ಆಂಧ್ರ ವೃತ್ತಿಗಳು ಅಂತೇಳಿ ಕರೆದಿರೋದ್ರಿಂದ, ತೆಲುಗು ನಾಡಿನವರು ಅಂತ ಕರೆದಿರೋದ್ರಿಂದ ಪ್ರಸ್ತುತವಾಗಿ ಎಲ್ಲರೂ ಏನಂತ ಒಪ್ಪಿಕೊಂಡಿದ್ದಾರೆ ಅಂದ್ರೆ ಇವರನ್ನ ಆಂಧ್ರರು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಮತ್ತು ಇವರ ಮೂಲ ನೆಲೆ ಗೋದಾವರಿ ನದಿ ತೀರದ ಔರಂಗಾಬಾದ್ ಜಿಲ್ಲೆಯ ಪೈಠಾಣ ಆಗಿತ್ತು ಅಥವಾ ಪ್ರತಿಷ್ಠಾನ ಆಗಿತ್ತು. ಪ್ರಸ್ತುತ ಅದು ಮಹಾರಾಷ್ಟ್ರ ರಾಜ್ಯದ ಭಾಗ ಆಗಿದೆ ಅಂತೇಳಿ ಹೇಳ್ಬೋದು. ಏನೇ ಆದ್ರೂ ಕೂಡ ಕರ್ನಾಟಕವನ್ನ ದೀರ್ಘಕಾಲದ ಆಳ್ವಿಕೆಗೆ ಒಳಪಡಿಸಿಕೊಂಡಿದ್ದಂತ ಈ ಮನೆತನ, ಶಾತವಾಹನರ ಮನೆತನ ಅಂದ್ರೆ ದಕ್ಷಿಣ ಭಾರತವನ್ನ ಒಂದು ಬೃಹತ್ ರಾಜಕೀಯ ಒಂದು ಐಕ್ಯತೆಯಲ್ಲಿ ನೆಲೆಗೊಳಿಸಿದಂತ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತೆ ಅಂತ ಹೇಳಿ ಹೇಳ್ಬೋದು. ಯಾರಿಗೆ? ಶಾತವಾಹನರಿಗೆ ಅಂತೇಳಿ. ಆದ್ರೆ ಶಾತವಾಹನರ ರಾಜಕೀಯ ಇತಿಹಾಸವನ್ನು ನೋಡೋದಾದ್ರೆ, ಯಾರು ಸ್ಥಾಪಿಸಿದ್ರು, ಯಾರು ಪ್ರಬಲ ಅರಸರು, ಎಲ್ಲಿಂದ ಎಲ್ಲಿವರೆಗೆ ಅವರ ಸಾಮ್ರಾಜ್ಯ ಇತ್ತು, ಏನು ಅವರ ಆಡಳಿತ, ಸಮಾಜ ಹೇಗಿತ್ತು, ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಅಂತ ನೋಡೋದಾದ್ರೆ ಅವರಲ್ಲಿ ವಿಶೇಷವಾಗಿ ಗೌತಮಿ ಪುತ್ರ ಶಾತಕರ್ಣಿ ಅತ್ಯಂತ ಪ್ರಸಿದ್ಧ ಅರಸ ಅಂತ ಹೇಳ್ಬೋದು. ಜೊತೆಗೆ ವಸಿಷ್ಠ ಪುತ್ರ ಪುಲಮ ಇರ್ಬೋದು, ಯಜ್ಞಶ್ರೀ ಶಾತಕರ್ಣಿ ಇರ್ಬೋದು, ಹಾಲ ಇರ್ಬೋದು, 1ನೇ ಶಾತಕರ್ಣಿ ಇರ್ಬೋದು ಮತ್ತು ಕೃಷ್ಣ ಇರ್ಬೋದು. ಇವರೆಲ್ಲರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ. ಆದ್ರೆ ಈ ಯಾರಿಂದ ಸ್ಥಾಪನೆ ಆಯ್ತು ಶಾತವಾಹನರ ಸಾಮ್ರಾಜ್ಯ ಅಂತ ನೋಡೋದಾದ್ರೆ ಸಿಮುಕ ಕ್ರಿಸ್ತ ಪೂರ್ವ 235ರಿಂದ 212ರವರೆಗೆ ಆಡಳಿತದಲ್ಲಿದ್ದಂತ ಸಿಮುಕನಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಅಂತೇಳಿ ಹೇಳ್ಬೋದು. ಈ ಸಿಮುಕ ಏನ್ ಮಾಡಿದ್ನಪ್ಪ ಅಂದ್ರ ಔರಂಗಾಬಾದ್ ಜಿಲ್ಲೆಯ ಪೈಠಾಣವನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ಏನ್ ಮಾಡಿದ್ನಪ್ಪ ಅಂದ್ರ ಕಣ್ವ ಸಂತತಿಯ ಕೊನೆಯ ಅರಸ ಸುಶರ್ಮನನ್ನು ಕೊಂದು ಸ್ವತಂತ್ರವಾಗಿ 23 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಅಂತ ಹೇಳ್ಬಹುದು. ಇವನು ಏನಪ್ಪಾ ಅಂದ್ರೆ ಯಾರು? ಸಿಮುಕನ ಒಂದು ಏನು ದೊಡ್ಡ ಸಾಧನೆ ಏನಪ್ಪಾ ಅಂದ್ರೆ ದಕ್ಕನ್ ಪ್ರದೇಶದಲ್ಲಿ ಮೌರ್ಯರ ಅಧಿಪತ್ಯವನ್ನ ಕೊನೆಗಾಣಿಸಿದ್ದು ಅಂತೇಳಿ. ಜೊತೆಗೆ ಉತ್ತರ ಭಾರತೀಯರಾದಂತ ಶುಂಗರು ಮತ್ತು ಕಣ್ವರನ್ನ ಸೋಲಿಸಿದನು ಅಂತೇಳಿ ಹೇಳ್ತಾರೆ. ಇವನ ಒಂದು ಸಾಧನೆಯನ್ನ ನಾನಘಾಟ್ ಶಾಸನ ಐತಲ್ಲ, ಈ ಶಾಸನ ಇವನ ಒಂದು ಸಾಧನೆಯನ್ನ ಹೊಗಳುತ್ತದೆ. ಜೊತೆಗೆ ಇವನನ್ನ ರಾಯಸೀಮಕ ಅಂತೇಳಿ ವರ್ಣಿಸಿದೆ ಅಂತೇಳಿ. ಇಲ್ಲಿ ನೋಡ್ರಿ, ರಾಯಲಸೀಮಾ ಅಥವಾ ರಾಯಸೀಮಕ ಅನ್ನೋ ಪದ ಪ್ರಸ್ತುತ ಕೂಡ ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಹಾಗಾಗಿ ಈ ಒಂದು ಶಾಸನ
ರಾಯಸೀಮಕ ಅಂತೇಳಿ ಇವನನ್ನ ಕರೆದಿದೆ ಅಂತ ಹೇಳ್ಬೋದು. ಜೊತೆಗೆ ಮತ್ತೊಂದು ಜೈನ ಗ್ರಂಥ ಅವನಿಗೆ ಶಾಲಿವಾನ ಎಂಬ ಬಿರುದನ್ನು ಕೂಡ ಅಥವಾ ಹೆಸರನ್ನ ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಜೊತೆಗೆ ನಾಸಿಕ್ ಶಾಸನ ಕೂಡ ಅದ್ವಿತೀಯನಾದವನು ಅಂತೇಳಿ ವರ್ಣಿಸಿದೆ ಅಂತೇಳಿ. ಹಾಗಾಗಿ ಸಿಮುಖ ಅಥವಾ ಶ್ರೀಮುಖ ಇವನು ಪಲ್ಲವ ಮತ್ತು ಕುಂತಳದ ಚೂಟ ರಾಜರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನು ಅಂತ ಹೇಳ್ಬೋದು. ಹೀಗಾಗಿ ಈತನ ಕಾಲಾವಧಿಯಲ್ಲಿ ಮಹಾರಾಷ್ಟ್ರ, ಮಾಳ್ವ ಮತ್ತು ಮಧ್ಯಪ್ರದೇಶಗಳನ್ನು ಒಳಗೊಂಡಂತೆ ಏನು ಶಾತವಾಹನ ಸಾಮ್ರಾಜ್ಯ ವಿಸ್ತರಣೆಯನ್ನುಗೊಂಡಿತು ಅಂತ ಹೇಳ್ಬೋದು. ಈತ ಶಾತವಾಹನರ ಸ್ಥಾಪಕ. ಈತನ ರಾಜಧಾನಿ ಕೂಡ ಯಾವುದಾಗಿತ್ತು? ಪೈಠಣ ಆಗಿತ್ತು. ಈತ ಕೊನೆಯ ಕಣ್ಣು ಅರಸನಾದಂತ ಸುಶರ್ಮನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ ಅಂತೇಳಿ ಸುಮಾರು 23 ವರ್ಷಗಳ ಕಾಲ ಆಡಳಿತವನ್ನ ಮಾಡಿದ ಅಂತೇಳಿ. ಜೊತೆಗೆ ಈತನನ್ನ ನಾನಘಾಟ್ ಶಾಸನ ರಾಯಸೀಮಕ ಅಂತೇಳಿ ಹೊಗಳುತ್ತದೆ ಅಂತೇಳಿ. ಜೊತೆಗೆ ಮತ್ತೊಂದು ಜೈನ ಗ್ರಂಥದಲ್ಲಿ ಅವನಿಗೆ ಶಾಲಿವಾನ ಎಂಬ ಬಿರುದು ಕೂಡ ಇದೆ ಅಂತ. ಇಷ್ಟು ಯಾರಪ್ಪ ಅಂದ್ರ ಸಿಮುಖನ ಬಗ್ಗೆ ಮಾಹಿತಿ ಆಯ್ತು ಅಂತ. ಸಿಮುಖನ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂದ್ರ ಕೃಷ್ಣ ಬರ್ತಾನೆ. ಈತ ಕ್ರಿಸ್ತ ಪೂರ್ವ 212ರಿಂದ 195ರವರೆಗೆ ಶಾತವಾಹನರ ಮನೆತನವನ್ನು ಆಳ್ತಾನೆ ಅಂತ ಹೇಳ್ಬೋದು. ಒಟ್ಟು 10 ವರ್ಷಗಳ ಕಾಲ ಈತನ ಒಂದು ಆಡಳಿತ ಇರ್ತೈತಿ ಅಂತೇಳಿ. ಈತನ ಕಾಲಾವಧಿಯಲ್ಲಿ ಶಾತವಾಹನ ಸಾಮ್ರಾಜ್ಯ ನಾಸಿಕ್ ವರೆಗೂ ಕೂಡ ವಿಸ್ತರಣೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಈತ ಬೌದ್ಧ ಧರ್ಮದ ಅನುಯಾಯಿ ಆಗಿರ್ತಾನೆ. ಬೌದ್ಧ ಧರ್ಮಕ್ಕೋಸ್ಕರ ನಾಸಿಕ್ ನಲ್ಲಿ ಒಂದು ಬೌದ್ಧ ಗುಹಾಲಯವನ್ನು ಕೂಡ ಈತ ನಿರ್ಮಿಸ್ತಾನೆ ಅಂತ ಹೇಳ್ಬೋದು. ಕೃಷ್ಣ ನಂತರ ಅಧಿಕಾರಕ್ಕೆ ಬಂದವನು 1ನೇ ಶಾತಕರ್ಣಿ ಅಂತೇಳಿ. 1ನೇ ಶಾತಕರ್ಣಿ. ಈ 1ನೇ ಶಾತಕರ್ಣಿ ಯಾರಪ್ಪ ಅನ್ನಂದ್ರ ಸಿಮುಖನ ಮಗ. ಏನ್ ಸ್ಥಾಪಕ ಸಿಮುಖ ಇದ್ನಲ್ಲ ಅವನ ಮಗ ಯಾರಪ್ಪ ಅನ್ನಂದ್ರ 1ನೇ ಶಾತಕರ್ಣಿ ಅಂತೇಳಿ. ಮತ್ತೆ ಈ 1ನೇ ಶಾತಕರ್ಣಿ ಇದ್ದನಲ್ಲ ಆರಂಭದ ಶಾತವಾಹನ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂತೇಳಿ ಹೇಳ್ಬೋದು. ಅತ್ಯಂತ ಪ್ರಸಿದ್ಧ ಅರಸ ಅಂತೇಳಿ. ಈತ ಮಹಾರಾಷ್ಟ್ರದ ಮಹಾರಥಿಯ ಮಗಳಾದಂತ ನಾಗಕನ್ನಿಕಳನ್ನ ಮದುವೆ ಮಾಡಿಕೊಂಡಿದ್ದ ಅಂತೇಳಿ. ಯಾರು? ಶಾತವಾಹನ ಆರಂಭದ ಅತ್ಯಂತ ಪ್ರಬಲ ಅರಸನಾಗಿರ್ತಾನೆ. ಮಹಾರಾಷ್ಟ್ರದ ಮಹಾರಥಿಯ ಮಗಳಾದಂತ ನಾಗನಿಕಳನ್ನ ಮದುವೆ ಆಗಿರ್ತಾನೆ ಅಂತೇಳಿ. ಈ ನಾಗನಿಕಳು ಕೊರೈಸಿದ ಅಥವಾ ಕೆತ್ತಿಸಿದ ಶಾಸನ ಯಾವದಪ್ಪ ಅಂದ್ರೆ ನಾನಾಘಾಟ್ ಶಾಸನ. ಇದು ನಾನಾಘಾಟ್ ಗುಹಾ ಶಾಸನ, ಗುಹೆಯಲ್ಲಿ ಐತಿ. ಹಾಗಾಗಿ ಇದು ನಾನಾಘಾಟ್ ಗುಹಾ ಶಾಸನ. ಯಾರು ಕೆತ್ತಿಸಿದ್ರಪ್ಪ ಅನ್ನಂದ್ರ 1ನೇ ಶಾತಕರ್ಣಿಯ ಹೆಂಡತಿಯಾದಂತ ನಾಗನಿಕಳು ಅಂತೇಳಿ. ಇವನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂತ ನೋಡಿದ್ನಾಗ ಕ್ರಿಸ್ತ ಪೂರ್ವ 194ರಿಂದ ಕ್ರಿಸ್ತ ಪೂರ್ವ 128ರವರೆಗೆ ಇವನು ಅಧಿಕಾರದಲ್ಲಿ ಇರ್ತಾನೆ ಅಂತೇಳಿ. ಈ ನಾನಾಘಾಟ್ ಶಾಸನದ ಪ್ರಕಾರ ಶಾತಕರ್ಣಿ ಇದ್ದಾನಲ್ಲ ಅನೂಪ, ನಾಸಿಕ, ಮಾಳ್ವ, ಬಿರಾರ್, ವಿದರ್ಭ, ಹೈದರಾಬಾದ್ ಹಾಗೂ ಮಧ್ಯ ಭಾರತಗಳನ್ನ ಗೆದ್ದು ಸಾಮ್ರಾಜ್ಯವನ್ನ ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ವಿಸ್ತರಿಸಿದ ಅಂತೇಳಿ. ಕೊಂಕಣ ಅಂದ್ರೆ ಈಗಿನ ನಮ್ಮ ಏನು ಗೋವಾ, ಕರಾವಳಿ ಮತ್ತು ಕಾರವಾರ ಭಾಗ ಎಲ್ಲ ಬರ್ತೈತಲ್ಲ, ಮಹಾರಾಷ್ಟ್ರದ ಮಲೆನಾಡು ಪ್ರದೇಶ, ಅಲ್ಲಿಯವರೆಗೆ ಅವನು ವಿಸ್ತರಿಸ್ತಾನೆ ಅಂತೇಳಿ. ಮತ್ತು ಉತ್ತರದಲ್ಲಿ ವಿಂಧ್ಯ ಪರ್ವತದವರೆಗೆ ಅವನ ಸಾಮ್ರಾಜ್ಯ ಇತ್ತು ಅಂತೇಳಿ. ಇದನ್ನ ಯಾರು ಹೇಳ್ತಾರಪ್ಪ ಅನ್ನಂದ್ರ ನಾನಾಘಾಟ್ ಶಾಸನ ತಿಳಿಸುತ್ತೆ ಅಂತೇಳಿ. ಜೊತೆಗೆ ತನ್ನ ಒಂದು ದಿಗ್ವಿಜಯಗಳ ನೆನಪಿಗಾಗಿ ಇವನು 2 ಅಶ್ವಮೇಧ ಹಾಗೂ 1 ರಾಜಸೂಯ ಯಾಗವನ್ನು ಕೂಡ ಆಚರಿಸ್ತಾನೆ ಅಂತೇಳಿ. ಇವನು ಪ್ರತಿಷ್ಠಾನ ರಾಜಧಾನಿಯನ್ನ ಮತ್ತಷ್ಟು ಸುಂದರಗೊಳಿಸಿ ನಿರ್ಮಾಣವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಇವನಿಗೆ ದಕ್ಷಿಣ ಪಥಪತಿ, ದಕ್ಷಿಣ ಪಥ ಸಾರ್ವಭೌಮ, ಅಪ್ರತಿಹತ್ತ ಎಂಬ ಬಿರುದುಗಳು ಕೂಡ ಇರ್ತವೆ ಅಂತ ಹೇಳ್ಬೋದು. ಇವನ ಒಂದು ಮರಣ ಹೊಂದಿದಾಗ ಅವನ ಮಕ್ಕಳಾದಂತ ವೇದಶ್ರೀ ಮತ್ತು ಶತಶ್ರೀಯರು ಅಪ್ರಾಪ್ತರಾಗಿದ್ದರಿಂದ ಅವನ ಹೆಂಡತಿ ಆಡಳಿತವನ್ನ ನಡೆಸುತ್ತಾಳೆ. ಯಾರ ಹೆಂಡತಿ? 1ನೇ ಶಾತಕರ್ಣಿಯ ಹೆಂಡತಿ ಆದಂತ ನಾಗನಿಕಳು ಆಡಳಿತವನ್ನು ನಡೆಸ್ತಾಳೆ ಅಂತ ಹೇಳ್ಬೋದು. ಅಂದ್ರೆ ಅವರ ಇಬ್ಬರು ಮಕ್ಕಳಾದಂತ ವೇದಶ್ರೀ ಮತ್ತು ಶತಶ್ರೀ ಅವರು ಅಪ್ರಾಪ್ತರಾಗಿದ್ದರಿಂದ ಅವನ ಹೆಂಡತಿ ಆಡಳಿತವನ್ನು ನಡೆಸಿದ್ಲು ಅಂತೇಳಿ. ಆಕೆಯ ನಂತರ 2ನೇ ಶಾತಕರ್ಣಿ ಅಧಿಕಾರಕ್ಕೆ ಬರ್ತಾನೆ ಅಂತ ಹೇಳ್ಬೋದು. ಇವನು ಸುದೀರ್ಘವಾದಂತ 56 ವರ್ಷಗಳ ಕಾಲ ರಾಜ್ಯವನ್ನ ಆಳ್ತಾನೆ. ಯಾರು? 2ನೇ ಶಾತಕರ್ಣಿ. ಅವನು ಮಾಳ್ವವನ್ನ
ವಶಪಡಿಸಿಕೊಳ್ತಾನೆ ಶುಂಗರಿಂದ. ಜೊತೆಗೆ ಪೂರ್ವದ ತೆಲಂಗಾಣ, ಪಶ್ಚಿಮದ ಮಹಾರಾಷ್ಟ್ರ ಮತ್ತು ಮಧ್ಯ ಭಾರತಗಳವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಅಂತ ಹೇಳ್ಬೋದು. ಇವನು ಕೂಡ ತನ್ನ ಒಂದು ದಿಗ್ವಿಜಯಗಳ ನೆನಪಿಗಾಗಿ ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗಗಳನ್ನ ಆಚರಿಸಿದನು ಅಂತ ಹೇಳ್ಬೋದು. ಇವನ ನಂತರ ಲಂಬೋದರ, ಅಪ್ಪಾಲಿಕರು ಸ್ವಲ್ಪ ದಿನ ಆಳ್ತಾರೆ, ಆದ್ರೆ ಅಷ್ಟು ಪ್ರಬಲ ಅರಸರು ಆಗಿರಂಗಿಲ್ಲ ಅಂತ ಹೇಳ್ಬೋದು. ಅವರ ನಂತರ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅಂದ್ರೆ 1ನೇ ಪುಲಮಾಯಿ ಅಂತೇಳಿ. ಈ 1ನೇ ಪುಲಮಾಯಿಯ ನಂತರ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅಂದ್ರೆ ಹಾಲ. ಈ ಹಾಲನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 20ರಿಂದ 24, ಅಂದ್ರೆ ಕೇವಲ 4 ವರ್ಷಗಳ ಕಾಲ ಇವನು ಆಳ್ವಿಕೆಯನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಈ ಹಾಲನನ್ನ ಶಾಲಿವಾಹನ ಅಂತ ಕೂಡ ಕರಿತಾ ಇರ್ತಾರೆ ಅಂತ ಹೇಳ್ಬೋದು. ಈ ಹಾಲ ಇದ್ದನಲ್ಲ, ಇವನು ಶಾತವಾಹನರ 17ನೇ ಅರಸ ಆಗಿರ್ತಾನೆ ಅಂತ ಹೇಳ್ಬೋದು. ಮತ್ತು ಶಾತವಾಹನರಲ್ಲಿ ಅತ್ಯಂತ ಶಾಂತ ಪ್ರಿಯ ಅರಸ ಮತ್ತು ಸಾಹಿತಿ, ಘನ ವಿದ್ವಾಂಸನು ಕೂಡ ಆಗಿರ್ತಾನೆ ಅಂತ ಹೇಳ್ಬೋದು. ನೋಡ್ರಿ, ಶಾಂತ ಪ್ರಿಯ ಅರಸ ಮತ್ತು ಸಾಹಿತಿ ಅರಸ, ವಿದ್ವಾಂಸ ಅಂತೇಳಿ ಯಾರನ್ನ ಕರೀತಾರೆ? ಹಾಲನನ್ನ ಕರೀತಾರೆ ಅಂತ ಹೇಳ್ಬೋದು. ಹಾಲನನ್ನ ಶಾಂತ ಪ್ರಿಯ ಅರಸ ಅಂತೇಳಿ ಕರೀತಾರೆ ಅಂತೇಳಿ. ಮತ್ತೆ ಹಾಲನ ಸಾಧನೆ ಏನಪ್ಪಾ ಅಂದ್ರೆ, ಈಗ ಗಾತ ಸಪ್ತಸತಿ ಎಂಬ ಏನು ಶೃಂಗಾರ ಕಾವ್ಯ, ಇದು ಕೃತಿ ಅಲ್ಲ, ಗಾತ ಸಪ್ತಸತಿ ಎಂಬ ಶೃಂಗಾರ ಕಾವ್ಯವನ್ನು ರಚಿಸ್ತಾನೆ. ಈ ಒಂದು ಕಾವ್ಯ ಪ್ರಾಕೃತ ಭಾಷೆಯಲ್ಲಿ ಐತಿ ಅಂತ ಹೇಳಿ ಹೇಳ್ಬೋದು. ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಈ ಶೃಂಗಾರ ಕಾವ್ಯ ಒಟ್ಟು 700 ಶ್ಲೋಕಗಳನ್ನ ಒಳಗೊಂಡಿರುವ ಮೇರು ಕೃತಿ ಅಂತೇಳಿ ಹೇಳ್ಬೋದು. ಇವನು ಗುಣಾಢ್ಯ ಏನಿರ್ತಾನಲ್ಲ ಕವಿ, ಅವನ ಸಮಕಾಲೀನನಾಗಿರ್ತಾನೆ. ಯಾರು? ಹಾಲ ಅಂತ ಹೇಳ್ಬೋದು. ಈ ಗುಣಾಢ್ಯನ ಕೃತಿ ಬೃಹತ್ ಕಥಾ, ಇದು ಪೈಶಾಚಿ ಭಾಷೆಯಲ್ಲೈತಿ ಮತ್ತು ಗಾತ ಸಪ್ತಶತಿ ಪ್ರಾಕೃತ ಭಾಷೆಯಲ್ಲೈತಿ ಅಂತ ಹೇಳ್ಬೋದು. ಜೊತೆಗೆ ಈ ಹಾಲನ ಬಗ್ಗೆ ಲೀಲಾವತಿ ಪರಿಣಯ ಗ್ರಂಥ ಏನಪ್ಪ ಉಲ್ಲೇಖವನ್ನು ಮಾಡ್ತೈತಿ ಅಂತ ಹೇಳ್ಬೋದು. ಲೀಲಾವತಿ ಏನು ಪರಿಣಯ ಗ್ರಂಥ ಹಾಲನನ್ನ ಸಿಲೋನನ್ನ ಗೆದ್ದು ಅಲ್ಲಿನ ರಾಜನ ಮಗಳಾದಂತ ಲೀಲಾವತಿಯನ್ನ ವಿವಾಹ ಆದ ಅಂತಂದೇಳಿ ಈ ಲೀಲಾವತಿ ಪರಿಣಯ ಗ್ರಂಥ ಉಲ್ಲೇಖವನ್ನು ಮಾಡ್ತತಿ ಅಂತ ಹೇಳ್ಬೋದು. ಈ ಲೀಲಾವತಿ ಪರಿಣಯ ಗ್ರಂಥವನ್ನ ಯಾರು ಬರೆದ್ರು ಅಂತ ಒಂಚೂರು ಆಮೇಲೆ ನೋಡ್ತೀನಿ ನಾನು. ಭಾಸ್ಕರಾಚಾರ್ಯನ ಲೀಲಾವತಿ ಬೇರೆ, ಈ ಲೀಲಾವತಿ ಪರಿಣಯ ಗ್ರಂಥ ಇದನ್ನ ನೆಕ್ಸ್ಟ್ ಚರ್ಚೆ ಮಾಡೋಣ. ಹಾಗಾಗಿ ಈ ಲೀಲಾವತಿ ಗ್ರಂಥದ ಪ್ರಕಾರ ಸಿಲೋನನ್ನ ಗೆದ್ದು ಅಲ್ಲಿನ ರಾಜನ ಮಗಳಾದಂತ ಲೀಲಾವತಿಯನ್ನು ಮದುವೆಯನ್ನು ಮಾಡಿಕೊಂಡ ಅಂತೇಳಿ. ಮತ್ತೆ ಇದೇ ಹಾಲ ಬರೆದಂತ ಮತ್ತೊಂದು ಕೃತಿ ಯಾವ್ದಪ್ಪ ಅಂದ್ರ ಸಪ್ತಶೈ ಅಂತೇಳಿ. ಸಪ್ತಶೈ ಇವನು ಮತ್ತೊಂದು ಕೃತಿಯನ್ನು ಬರೀತಾನೆ. ಮತ್ತೆ ಈ ಕೃತಿ ಐತಲ್ಲ, ಕ್ರಿಸ್ತಶಕ 78ರಲ್ಲಿ ಪ್ರಾರಂಭವಾದಂತ ಕೃತಿ. ಮತ್ತು ಜೊತೆಗೆ ಇವಂದೇನೈತಲ್ಲ ಶಕವರ್ಷದ ಸ್ಥಾಪಕ ಅಥವಾ ಶಾಲಿವಾನ ಶಕವರ್ಷದ ಸ್ಥಾಪಕ ಯಾರಪ್ಪ ಅನ್ನಂದ್ರ ಹಾಲ ಅಂತಂದೇಳಿ ಅಭಿಪ್ರಾಯ ಪಟ್ಟಿದ್ದಾರೆ ಅನೇಕ ವಿದ್ವಾಂಸರು ಅಂತೇಳಿ. ಜೊತೆಗೆ ಹಾಲನ ಏನು ಕೃತಿ ಅಥವಾ ಹಾಲನ ಬಗ್ಗೆ ಬಾಣನು ತನ್ನ ಹರ್ಷಚರ್ಚೆ ಕೃತಿಯಲ್ಲಿ ಕೂಡ ಇವ ಒಬ್ಬ ಮೇರು ಅರಸನಾಗಿದ್ದ, ಉತ್ತಮ ಸಾಹಿತಿಯಾಗಿದ್ದ ಅಂತೇಳಿ ಕೂಡ ಹೊಗಳ್ತಾರೆ ಅಂತೇಳಿ. ಹಾಲ ಬರೆದಂತ ಕೃತಿಗಳು ಅತ್ಯುತ್ತಮ ಮೇರು ಕೃತಿಗಳಾಗಿದ್ವು ಅಂತೇಳಿ ಹರ್ಷಚರಿತೆಯಲ್ಲಿ ಬಾಣನು ಉಲ್ಲೇಖವನ್ನು ಮಾಡ್ತಾನೆ ಅಂತೇಳಿ. ಜೊತೆಗೆ ದಕ್ಷಿಣ ಕನ್ನಡ, ಬಳ್ಳಾರಿ, ಧಾರವಾಡ ಜಿಲ್ಲೆಗಳವರೆಗೆ ಹಾಲಿನ ಸಾಮ್ರಾಜ್ಯ ವಿಸ್ತರಿಸಿತ್ತು ಅಂತಂದೇಳಿ. ಮತ್ತೆ ಈ ಹಾಲ ಮೈಸೂರು ಪ್ರಾಂತ್ಯವನ್ನು ಕೂಡ ನೋಡಿಕೊಳ್ತಾ ಇದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಶಾತವಾಹನರ ಅರಸರಲ್ಲಿ ಅತ್ಯಂತ ಶಾಂತಿ ಪ್ರಿಯ ಅರಸನಾದಂತ ಹಾಲ ಸಿಲೋನಿನ ಜೊತೆಗೂ ಕೂಡ ಸಂಬಂಧವನ್ನು ಹೊಂದಿದ್ದ ಮತ್ತು ಸಾಹಿತ್ಯಕ್ಕೆ ತನ್ನದೇ ಅಂತ ಕೊಡುಗೆ ನೀಡಿದ್ದಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಹಾಲನ ಒಂದು ಶಾಂತ ಸ್ಥಿತಿಯಿಂದಾಗಿನೇ ಶಕರು ಬಹಳಷ್ಟು ದಿನಗಳ ಕಾಲ ಇವರಿಗೆ ಶಾತವಾಹನರಿಗೆ ಕಂಟಕ ಪ್ರಾಯರಾದ್ರು ಅಂತ ಹೇಳ್ಬೋದು. ಹಾಗಾಗಿ ಇವನ ಒಂದು ಶಾಂತ ಪ್ರಿಯತೆ ಅವರಿಗೆ ದಾರಿಯನ್ನ ಮಾಡಿಕೊಡ್ತು. ಹಾಗಾಗಿ ಶಾತವಾಹನರ ಏನು ನರ್ಮದಾ ಕಣಿವೆಯ ಉತ್ತರ ಮತ್ತು ದಕ್ಷಿಣ ಮಹಾರಾಷ್ಟ್ರಗಳು ಶಕರ ಕೈ ಸೇರ್ತವೆ ಅಂತ ಹೇಳ್ಬೋದು. ಇವನ ನಂತರ ಅಧಿಕಾರಕ್ಕೆ ಬಂದವನು ಅಂದ್ರೆ ಇವನ ನಂತರ ಮತ್ತೆ 3-4 ರಾಜರು ಆಳ್ತಾರೆ, ಅವ್ರು ಅಷ್ಟೊಂದು ಪ್ರಬಲರಾಗಿರಂಗಿಲ್ಲ. ಅವರ ನಂತರ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ.
ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಮತ್ತು ದಕ್ಷಿಣ ಭಾರತವನ್ನು ಆಳಿದಂತ ಪ್ರಸಿದ್ಧ ಅರಸರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಅತ್ಯಂತ ಪ್ರಬಲನಾಗಿರ್ತಾನೆ ಅಂತ ಹೇಳ್ಬೋದು. ಮತ್ತು ದಕ್ಷ ಆಡಳಿತಗಾರ, ಸಮರ ನೀತಿ, ಆಮೇಲೆ ರಾಜನೀತಿ ನಿಪುಣ ಎಲ್ಲವೂ ಕೂಡ ಅತ್ಯಂತ ಪ್ರತಿಷ್ಠಿತ ಅರಸ ಆಗಿರ್ತಾನೆ ಅಂತ ಹೇಳ್ಬೋದು. ಇವನ ಕಾಲಾವಧಿಯಲ್ಲಿ ಶಾತವಾಹನರ ಒಂದು ಕೀರ್ತಿ ಉತ್ತುಂಗಕ್ಕೆ ಇರ್ತೈತಿ ಅಂತೇಳಿ ಹೇಳ್ಬೋದು. ಮತ್ತೆ ಇವರ ಬಗ್ಗೆ ಅವನ ತಾಯಿ ಹೊರಡಿಸಿದಂತ ನಾಸಿಕ್ ಶಾಸನ, ಈ ನಾಸಿಕ್ ಶಾಸನ ಪ್ರಶಸ್ತಿ ಶಾಸನ, ನಾನಘಾಟ್ ಶಾಸನ, ಗೋವಾ ಶಾಸನ ನೆನ್ಪಿಟ್ಕೋಬೇಕು. ನಾನಘಾಟ್ ಶಾಸನ ಗೋವಾ ಶಾಸನ, ನಾಸಿಕ್ ಶಾಸನ ಪ್ರಶಸ್ತಿ ಶಾಸನ ಅಂತೇಳಿ. ಈ ಗೌತಮಿ ಪುತ್ರ ಶಾತಕರ್ಣಿಯನ್ನ ಕುರಿತು ನಾಸಿಕ್ ಶಾಸನವು ಅವನ ಸಾಧನೆಗಳನ್ನ ವಿವರಿಸ್ತತಿ. ಅದನ್ನ ಅವನ ತಾಯಿಯಾದಂತ ಗೌತಮಿ ಬಹಳಷ್ಟು ಕೆತ್ತಿಸ್ತಾಳೆ ಅಂತ ಹೇಳ್ಬೋದು. ನಾಸಿಕ್ ಶಾಸನದ ಪ್ರಕಾರ ಅಥವಾ ಗೌತಮಿ ಪುತ್ರನ ಕಾಲಾವಧಿಯನ್ನ ನೋಡೋದಾದ್ರೆ ಕ್ರಿಸ್ತ ಶಕ 106ರಿಂದ 130 ಅಂದ್ರೆ 24ರಿಂದ 25 ವರ್ಷಗಳ ಕಾಲ ಇವನು ಸುದೀರ್ಘವಾಗಿ ಆಡಳಿತವನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಮತ್ತು ಶಾತವಾಹನರ ಪ್ರಸಿದ್ಧ ಅರಸನಾಗಿರ್ತಾನೆ ಅಂತೇಳಿ. ಈ ಶಾತಕರ್ಣಿ ಇದ್ದಾನಲ್ಲ, ಇವನು ಶಾತವಾಹನರ ಅರಸರಲ್ಲಿ 23ನೇದವಾಗಿರ್ತಾನೆ, 23ನೇ ಅರಸ ಅಂತೇಳಿ ಹೇಳ್ಬೋದು. ಹಾಲ 17ನೇ ಅರಸ, ಗೌತಮಿ ಪುತ್ರ ಶಾತಕರ್ಣಿ 23ನೇ ಅರಸ ಅಂತೇಳಿ. ಇವನು ಅಧಿಕಾರಕ್ಕೆ ಬಂದತ್ನಾಗ ಏನಿರ್ತಲ್ಲ ಶಕಕ್ಷತ್ರಪರು ಅವರು ಶಾತವಾಹನರ ಗಡಿಗಳವರೆಗೆ ಬಂದು ಗಡಿಗಳನ್ನ ಆಕ್ರಮಿಸಿಕೊಂಡಿರ್ತಾರೆ. ಹೀಗಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಶಕರ ಮೇಲೆ ದಂಡೆತ್ತಿ ಹೋಗಿ ಶಕರ ರಾಜನಾದಂತ ನಹಪಾಣ ಮತ್ತು ಅವನ ಅಳಿಯ ಉಸವ ದತ್ತರನ್ನು ಕೊಂದು ಕ್ಷತ್ರಪರನ್ನು ನಿರ್ಮೂಲನೆ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅನ್ನಂದ್ರ ಗೌತಮಿ ಪುತ್ರ ಶಾತಕರ್ಣಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ನಾವ್ ಹಿಂದೆ ನೋಡಿದ್ವಿ, ಶಕರನ್ನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಹಪಾಣನನ್ನು ಕೊಂದವನು ಯಾರಪ್ಪ ಅನ್ನಂದ್ರ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ. ಇವರನ್ನ ಸೋಲಿಸಿ ಶಕರಿಂದ ಸೌರಾಷ್ಟ್ರ, ಕೊಂಕಣ, ಮಹಾರಾಷ್ಟ್ರ ಮತ್ತು ಮಾಳ್ವ ಪ್ರದೇಶಗಳನ್ನ ಕಿತ್ತುಕೊಳ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಶಕರ ನಾಣ್ಯಗಳ ಮೇಲೆ ತನ್ನ ಲಾಂಛನವನ್ನು ಮುದ್ರಿಸಿ ವಿಜಯೋತ್ಸವವನ್ನ ಆಚರಿಸಿದನು ಅಂತೇಳಿ. ಅಂದ್ರೆ ನಹಪಾಣನನ್ನ ಸೋಲಿಸಿ ಕೊಂದು ಹಾಕಿ ಅವನ ಸಾಮ್ರಾಜ್ಯಗಳನ್ನ ಕಿತ್ತುಕೊಂಡು ಅದರ ನೆನಪಿಗೋಸ್ಕರ ಅವರ ನಾಣ್ಯಗಳ ಮೇಲೆ ಶಾತವಾಹನರ ಲಾಂಛನವನ್ನ ಮುದ್ರಿಸಿದ ಅಂತೇಳಿ ಹೇಳ್ಬೋದು. ಜೊತೆಗೆ ವಿಂಧ್ಯ ಪ್ರದೇಶದಲ್ಲಿದ್ದಂತ ಅನೂಪ, ಅಸ್ಮಾಕ, ಆಸಿಕ, ಕುಕುರ, ಆವಂತಿ ಮತ್ತು ಮಹೀಂದ್ರ ಮತ್ತು ವಿದರ್ಭ ಪ್ರದೇಶಗಳನ್ನು ಕೂಡ ಇವನು ಗೆದ್ದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಇದಕ್ಕೆ ಉಲ್ಲೇಖ ಮಾಡೋದಾದ್ರೆ ನಾಸಿಕ್ ಬಳಿ ದೊರೆತಿರ್ತಕ್ಕಂಥ ಒಟ್ಟು ನಹಪಾಣನ 8,000 ಬೆಳ್ಳಿ ನಾಣ್ಯಗಳ ಮೇಲೆ ಶಾತವಾಹನರ ಪುನರ್ಮುದ್ರೆಯನ್ನು ಕಂಡು ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಗೌತಮಿ ಪುತ್ರ ಶಾತಕರ್ಣಿ ಇದ್ದನಲ್ಲ ಅತ್ಯಂತ ಪ್ರಬಲ ಅರಸನಾಗಿರ್ತಾನೆ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಈಕಿ ಗೌತಮಿ ಬಹಳಷ್ಟು ಇದ್ದಾಳಲ್ಲ, ಅವಳ ಕೆತ್ತಿಸಿದಂತ ಈ ನಾಸಿಕ್ ಶಾಸನ ಐತಲ್ಲ, ಅದು ಏನಂತ ಹೊಗಳ್ತೈತಪ್ಪ ಅನ್ನಂದ್ರ ಗೌತಮಿ ಪುತ್ರನನ್ನ ಶಕರ, ಯವನರು, ಕುಕುರರು, ಪಹಲವರ ನಾಶಕನೆಂದು, ನಹಪಾಣನ ವಂಶಸ್ಥರನ್ನು ನಿರ್ಮೂಲನೆ ಮಾಡಿದವನೆಂದು, ಮಹಾರಾಷ್ಟ್ರ, ಸೌರಾಷ್ಟ್ರ ರಾಜಪಟಾಣವನ್ನು ಗೆದ್ದವನೆಂದು, ಯುದ್ಧದಲ್ಲಿ ಸೋಲರಿಯದ ಸರದಾರನೆಂದು ವರ್ಣಿಸಿದೆ. ನೋಡ್ರಿ, ಅವರ ತಾಯಿ ಕೆತ್ತಿಸಿದಂತ ಈ ನಾಸಿಕ್ ಪ್ರಶಸ್ತಿ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯನ್ನ ಶಕರ, ಯವನರ, ಕಕುರರ ಹಾಗೂ ಪಹಲವರ ನಾಶಕನೆಂದು, ನಹಪಾಣನ ವಂಶಸ್ಥರನ್ನು ನಿರ್ಮೂಲನೆ ಮಾಡಿದವನೆಂದು, ಮಹಾರಾಷ್ಟ್ರ, ಸೌರಾಷ್ಟ್ರ ರಾಜಪಟಾಣವನ್ನು ಗೆದ್ದವನೆಂದು, ಯುದ್ಧದಲ್ಲಿ ಸೋಲರಿಯದವನೆಂದು ವರ್ಣಿಸಿದೆ. ಆತ ಗ್ರೀಕರನ್ನು, ಪಾರ್ಥಿಯನ್ನರನ್ನು ಸೋಲಿಸಿದನು. ಅವನ ಸಾಮ್ರಾಜ್ಯವು ಉತ್ತರದಲ್ಲಿ ಸೌರಾಷ್ಟ್ರ ಮತ್ತು ಮಾಳ್ವದಿಂದ ಹಿಡಿದು ದಕ್ಷಿಣದಲ್ಲಿ ಕೃಷ್ಣಾ ನದಿ ಅಥವಾ ಬನವಾಸಿಯವರೆಗೆ ಹಬ್ಬಿತ್ತು ಅಂತೇಳಿ. ಪೂರ್ವದಲ್ಲಿ ಬಿರಾರಿನಿಂದ ಪಶ್ಚಿಮದಲ್ಲಿ ಕೊಂಕಣದವರೆಗೆ ಹಬ್ಬಿತ್ತು. ಅಂದರೆ ಉತ್ತರದ ವಿಂಧ್ಯ ಪರ್ವತಗಳಿಂದ ದಕ್ಷಿಣದ ಅರಬ್ಬಿ ಸಮುದ್ರ ಮತ್ತು ಬಂಗಾಳದವರೆಗೆ ಹಬ್ಬಿತ್ತು. ಹೀಗಾಗಿ ಅವನಿಗೆ ತೈ ಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದನ್ನ
ನೀಡಿತು ಅಂತೇಳಿ ಅಥವಾ ಬಿರುದು ಬಂದಿತ್ತು ಅಂತೇಳಿ ಈ ಶಾಸನ ಹೊಗಳುತ್ತೆ ಅಂತೇಳಿ. ಇಲ್ಲಿ ತ್ರೈ ಸಮುದ್ರ ತೋಯ ಪಿತಾವಾನ ಅಂದ್ರೆ ಮೂರು ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ಏರಿದವನು ಅಥವಾ ಕುದುರೆಯನ್ನು ವಾಹನವನ್ನಾಗಿ ಮಾಡಿಕೊಂಡವನು ಅಂತೇಳಿ ಈ ಬಿರುದನ್ನ ನೀಡಲಾಗಿತ್ತು ಅಂತೇಳಿ ಯಾವುದು ತಿಳಿಸ್ತೈತಪ್ಪ ಅನ್ನಂದ್ರ ನಾಸಿಕ್ ಶಾಸನ ತಿಳಿಸ್ತೈತಿ ಅಂತೇಳಿ. ಅದ್ರ ಜೊತೆಗೆ ಅವನ ಒಂದು ಉತ್ತುಂಗದ ಕಾಲದಲ್ಲಿ ಅದು ಶಾತವಾಹನರ ಸಾಮ್ರಾಜ್ಯ ಕಳಿಂಗ ಮತ್ತು ಆಂಧ್ರ ಪ್ರದೇಶಗಳ ಗಡಿ ಭಾಗಗಳವರೆಗೆ ಹಬ್ಬಿತ್ತು ಅಂತ ಹೇಳ್ಬೋದು. ಪಶ್ಚಿಮದಲ್ಲಿ ಪ್ರಭು, ವಿಂಧ್ಯದ ಒಡೆಯ, ಪ್ರತಿಷ್ಠಾನದ ಪ್ರಭು, ರಾಜರಾಜ, ಮಹಾರಾಜ ಮತ್ತು ಶಾತವಾಹನ ಕುಲ ಪ್ರತಿಷ್ಠಾಪಕ ಅಂತೇಳಿ ಕೂಡ ಇವನಿಗೆ ಹಲವು ಬಿರುದುಗಳಿದ್ವು ಅಂತೇಳಿ ಹೇಳ್ಬೋದು. ಯಾರಿಗೆ? ಗೌತಮಿ ಪುತ್ರ ಶಾತಕರ್ಣಿಗೆ ಅಂತೇಳಿ. ಹೀಗಾಗಿ ಈತನ ಕಾಲಾವಧಿ ಕ್ರಿಸ್ತಶಕ 106ರಿಂದ ಕ್ರಿಸ್ತಶಕ 130ರವರೆಗೆ ಇತ್ತು ಅಂತೇಳಿ. ಮತ್ತೆ ಇವನ ಸಾಧನೆಗಳ ಬಗ್ಗೆ ತಿಳಿಸುವ ಶಾಸನ ಯಾವ್ದಪ್ಪ ಅನ್ನಂದ್ರ ನಾಸಿಕ್ ಶಾಸನ ಅಂತ. ಮತ್ತೆ ಈತ ಅತ್ಯಂತ ಧರ್ಮ, ಕಲೆ, ಸಾಹಿತ್ಯಗಳ ಉದಾರ ಪೋಷಕನಾಗಿರ್ತಾನೆ. ಇವನ ಕಾಲದಲ್ಲಿ ಶಾತವಾಹನರ ಕೀರ್ತಿ ಮತ್ತು ಪ್ರತಿಷ್ಠೆ ಅತ್ಯಂತ ಶ್ರೇಷ್ಠವಾಗಿತ್ತು ಮತ್ತು ಉತ್ತುಂಗಕ್ಕೆ ಏರಿತ್ತು ಅಂತ ಹೇಳ್ಬೋದು. ಇವನು ವಿಶೇಷವಾಗಿ ಹಿಂದೂ ಆದ್ರೂ ಕೂಡ ಎಲ್ಲಾ ಧರ್ಮಗಳನ್ನು ಮತ್ತು ಎಲ್ಲಾ ಧರ್ಮಗಳ ಒಂದು ಮತ ಸಹಿಷ್ಣು ಆಗಿರ್ತಾನೆ. ಆದ್ರೆ ಇವನನ್ನ ಏಕ ಬ್ರಾಹ್ಮಣ ಅಂತೇಳಿ ಕೂಡ ಕರಿತಾ ಇರ್ತಾರೆ. ಇವನು ಹಿಂದೂ ಬ್ರಾಹ್ಮಣನಾಗಿದ್ರು ಕೂಡ ಬೌದ್ಧ ಧರ್ಮವನ್ನ ಕಡೆಗಣಿಸಲಿಲ್ಲ ಅಂತೇಳಿ. ಬ್ರಾಹ್ಮಣರಿಗೆ, ಬೌದ್ಧರಿಗೆ ಇಬ್ಬರಿಗೂ ಕೂಡ ವಿಶೇಷವಾದಂತ ದಾನ ದತ್ತಿಗಳನ್ನು ಕೊಡ್ತಾನೆ. ಕಾರ್ಲೆಯ ಮಹಾಸಂಘಿಕರಿಗೆ ಅಂದ್ರೆ ಬೌದ್ಧ ಸಂಘಿಕರಿಗೆ ಭೂದಾನ ನೀಡ್ತಾನೆ ಮತ್ತು ಅಜಂತ, ನಾಸಿಕ, ಕನ್ನೇರಿಗಳಲ್ಲಿ ಸ್ಮಾರಕಗಳನ್ನ ನಿರ್ಮಿಸ್ತಾನೆ ಅಂತ ಹೇಳ್ಬೋದು. ಮತ್ತ ಅವನು ಸೋಲರಿಯದ ಸರ್ದಾರನಾಗಿರ್ತಾನೆ, ರಣಭಯಂಕರನಾಗಿರ್ತಾನೆ. ಹಾಗಾಗಿ ಯುದ್ಧದಲ್ಲಿ ಸಿಕ್ಕಂತ ಕೈದಿಗಳನ್ನು ಕೂಡ ಅವನು ಏನಪ್ಪಾ ಅಂದ್ರ ಪ್ರೀತಿಯಿಂದ ಮತ್ತು ಉದಾರತೆಯಿಂದ ನಡೆಸಿಕೊಳ್ತಾ ಇರ್ತಾನೆ ಅಂತ ಹೇಳ್ಬೋದು. ಇಲ್ಲಿ VS ಸ್ಮಿತ್ ಅವರ ಅಭಿಪ್ರಾಯದ ಪ್ರಕಾರ ಇವನು ಪ್ರಜೆಗಳ ಹಿತಕ್ಕೋಸ್ಕರ ಅಥವಾ ಪ್ರಜೆಗಳ ಸುಖವನ್ನ ಇಟ್ಟುಕೊಂಡು ಅವರಿಗೋಸ್ಕರ ತೆರಿಗೆಯನ್ನು ಕೂಡ ಜಾಸ್ತಿ ಮಾಡಲಿಲ್ಲ, ಜಾಸ್ತಿ ತೆರಿಗೆಯನ್ನು ಕೂಡ ಅವರ ಮೇಲೆ ಏರಲಿಲ್ಲ ಅಂತೇಳಿ ಹೇಳ್ತಾನೆ. ಯಾರು? VS ಸ್ಮಿತ್ ಅವರು ಅಂತೇಳಿ. ಹೀಗಾಗಿ ಶಾಂತಿ ಇರ್ಬೋದು ಮತ್ತು ರಾಜನೀತಿ ಇರ್ಬೋದು, ಎರಡರಲ್ಲಿ ಕೂಡ ಅತ್ಯಂತ ಚಾಣಾಕ್ಷತೆಯನ್ನು ಮೆರೆದಂತ ಶ್ರೇಷ್ಠ ಅರಸ ಯಾರಪ್ಪ ಅನ್ನಂದ್ರ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಬೋದು. ಇಲ್ಲಿ ಇವನ ನಂತರ ಯಾರು? ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಅವನ ಮಗನಾದಂತ ವಶಿಷ್ಠ ಪುತ್ರ ಪುಲಮಾಯಿ ಅಧಿಕಾರಕ್ಕೆ ಬರ್ತಾನೆ. ಇವನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 130ರಿಂದ 159 ಅಂತೇಳಿ. ಅಂದ್ರೆ 29 ವರ್ಷಗಳ ಕಾಲ ಇವನು ಅಧಿಕಾರದಲ್ಲಿರ್ತಾನೆ. ಯಾರು? ಗೌತಮಿ ಪುತ್ರ ಶಾತಕರ್ಣಿಯ ಮಗನಾದಂತ ವಶಿಷ್ಠ ಪುತ್ರ ಪುಲಮಾಯಿ ಅಂತೇಳಿ. ಇವನನ್ನ ಆಂಧ್ರ ರಾಜ ಅಂತ ಕೂಡ ಕರಿತಾ ಇರ್ತಾರೆ. ಅಂದ್ರೆ ಆಂಧ್ರ ಪ್ರದೇಶವನ್ನು ಗೆದ್ದಿದ್ದರಿಂದ ಇವನು ಆಂಧ್ರ ರಾಜ. ಆಂಧ್ರ ಪ್ರದೇಶ ಗೆದ್ದಿದ್ದು ಅಂದ್ರೆ ನಂಗೆ ಅರ್ಥ ಆಗಂಗಿಲ್ಲ. ಅಂದ್ರೆ ಇವ್ರು ಆಲ್ರೆಡಿ ಮೂಲ ಆಂಧ್ರದವರೇ ಆಗಿರ್ತಾರೆ, ಆದ್ರೆ ಇವನನ್ನ ಆಂಧ್ರ ರಾಜ ಅಂತೇಳಿ ಕರೀತಾರೆ ಅಂತ. ಜೊತೆಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಕೂಡ ಇವನಿಗೆ ಇರ್ತೈತಿ ಅಂತೇಳಿ. ಮತ್ತು ಇವನು ಅಮರಾವತಿ ಸ್ತೂಪವನ್ನು ನಿರ್ಮಿಸಿದ ರಾಜ ಅಂತೇಳಿ ಹೇಳ್ತಾರೆ. ಅಮರಾವತಿ ಬೌದ್ಧ ಸ್ತೂಪವನ್ನು ನಿರ್ಮಿಸಿದ ಶಾತವಾಹನರ ಅರಸ ಯಾರಪ್ಪ ಅಂದ್ರೆ ವಶಿಷ್ಠ ಪುತ್ರ ಪುಲಮಾಯಿ ಅಂತೇಳಿ. ಮತ್ತದ್ರ ಜೊತೆಗೆ ಇವನು ನವನಗರವನ್ನು ನಿರ್ಮಿಸಿ ನವನಗರ ಸ್ವಾಮಿ ಎಂಬ ಬಿರುದು ಕೂಡ ಪಡ್ಕೊಂಡಿರ್ತಾನೆ ಅಂತೇಳಿ. ಮತ್ತು ಅವನ ರಾಜಧಾನಿ ಕೂಡ ನವನಗರ ಆಗಿತ್ತು ಅಂತೇಳಿ ಹೇಳ್ತಾರೆ. ಗಿರ್ನಾರ್ ಶಾಸನದ ಪ್ರಕಾರ ಈತ ಉಜ್ಜಯಿನಿಯ ಶಕರ ರಾಜನಾದಂತ ರುದ್ರದಾಮನ್ ಏನಿದ್ದಾನಲ್ಲ, ರುದ್ರದಾಮನಿಂದ 2 ಬಾರಿ ಸೋಲನ್ನ ಅನುಭವಿಸ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ನಂತರ ಸೋತ ಮೇಲೆ 1ನೇ ರುದ್ರದಾಮನನ ಮಗಳನ್ನ ವಿವಾಹ ಆಗುವುದರ ಮೂಲಕ ಶಕರ ಜೊತೆಗೆ ವೈವಾಹಿಕ ಸಂಬಂಧವನ್ನು ಕೂಡ ಬೆಳೆಸ್ತಾನೆ ಅಂತೇಳಿ ಹೇಳ್ಬೋದು. ಇವನ ನಂತರ ಶಿವಶ್ರೀ ಶಾತಕರ್ಣಿ ಅಧಿಕಾರಕ್ಕೆ ಬರ್ತಾನೆ. ಆನಂತರ ಬಂದಂತ ಅರಸರು ಅತ್ಯಂತ ದುರ್ಬಲರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ರುದ್ರದಾಮನನ ಕಾಲದಲ್ಲಿ ಈ ಒಂದು ಶಾತವಾಹನರ ಸಾಮ್ರಾಜ್ಯ ಅರ್ಧ ಭಾಗ ಶಕರಿಗೆ ಸಲ್ಲುತ್ತೆ ಅಥವಾ ಶಕರ ಒಂದು ವಶ ಆಗುತ್ತೆ ಅಂತ ಹೇಳ್ಬೋದು. ಆದರೆ
ಕೊನೆಯ ಅರಸ, ಮತ್ತೊಬ್ಬ ಅರಸ ಪ್ರಬಲನಾದಂತ ಅರಸ ಶಾತವಾಹನರಲ್ಲಿ ಬರ್ತಾನೆ. ಅವನು ಯಾರಪ್ಪ ಅನ್ನಂದ್ರ ಯಜ್ಞಶ್ರೀ ಶಾತಕರ್ಣಿ ಅಂತೇಳಿ. ಯಜ್ಞಶ್ರೀ ಶಾತಕರ್ಣಿ ಇವನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತ ಶಕ 174ರಿಂದ 203 ಅಂತೇಳಿ. ಇವನು ಕೊನೆಯ ಮತ್ತು ಕಡೆಯ ಪ್ರಬಲ ಅರಸ ಆಗಿರ್ತಾನೆ ಶಾತವಾಹನರಲ್ಲಿ. ಈತ ಶಕರ ಮೇಲೆ ವಿಜಯವನ್ನು ಸಾಧಿಸ್ತಾನೆ ಅಂತೇಳಿ. ಅಂದ್ರೆ ಇಲ್ಲಿ ಥ್ರೋಔಟ್ ಶಾತವಾಹನರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಶಾತವಾಹನರು ಮತ್ತು ಶಕರು ರಾಜಕೀಯವಾಗಿ ಬದ್ಧ ವೈರಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಪುನಃ ಇವನೇನ್ ಮಾಡ್ತಾನೆ, ಅವರ ನಾಣ್ಯಗಳು ಪ್ರಕಾರ ಕಾತೆವಾಡ, ಗುಜರಾತ, ಮಾಳ್ವಾ, ಮಧ್ಯಪ್ರದೇಶ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಇವನು ಆಡಳಿತ ಅಂದ್ರೆ ಶಕರ ಮೇಲೆ ಹಿಡಿತವನ್ನು ಸಾಧಿಸಿ ತನ್ನ ಸಾಮ್ರಾಜ್ಯಕ್ಕೆ ಒಳಪಡಿಸಿಕೊಂಡನು ಅಂತ ಹೇಳ್ತಾರೆ. ಜೊತೆಗೆ ಅವನ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರಗಳಿಂದ ಅಂದ್ರೆ ಮೀನಿನ ಚಿತ್ರಗಳನ್ನು ಕೆತ್ತಿಸಿದ್ದ. ಅವನ ಕಾಲಾವಧಿಯಲ್ಲಿ ಸಮುದ್ರದ ವ್ಯಾಪಾರ ಬಹಳಷ್ಟು ವ್ಯಾಪಿಸಿತ್ತು ಎಂಬುದಕ್ಕೆ ಈ ಒಂದು ನಾಣ್ಯದ ಒಂದು ಚಿತ್ರಗಳಿಂದ ಅವನು ಏನಪ್ಪಾ ಅಂದ್ರೆ ನಾಣ್ಯಗಳ ಮೇಲೆ ಮುದ್ರಿಸಿದ್ದ ಅಂತ ಹೇಳ್ಬೋದು. ಜೊತೆಗೆ ಇವನು ಕೂಡ ಬೌದ್ಧ ಧರ್ಮಕ್ಕೆ ವಿಶೇಷವಾದಂತ ಪ್ರೋತ್ಸಾಹವನ್ನು ನೀಡ್ತಾನೆ. ಜೊತೆಗೆ ಹಿಂದೂ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಯಜ್ಞಶ್ರೀ ಶಾತಕರ್ಣಿ ಏನಿದ್ದಾನಲ್ಲ, ಶಾತವಾಹನರ ಅತ್ಯಂತ ಪ್ರಸಿದ್ಧ ಕೊನೆಯ ಅರಸ ಅಂತ ಹೇಳ್ಬೋದು. ಇವನ ನಂತರ ಬಂದಂತವ್ರು ಕೂಡ ಅತ್ಯಂತ ದುರ್ಬಲ ಅರಸರಾಗಿರ್ತಾರೆ. ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಕದಂಬರು ಕೂಡ ಅಸ್ತಿತ್ವಕ್ಕೆ ಬರುವರಿರ್ತಾರೆ. ಹೀಗಾಗಿ ಪಲ್ಲವರು, ಕದಂಬರು, ಆಳುಪರು ಏನು ಈ ದಕ್ಷಿಣ ಭಾರತದಲ್ಲಿ ಪ್ರಬಲರಾದಂತೆ ಶಾತವಾಹನರ ಮನೆತನ ಸಂಪೂರ್ಣವಾಗಿ ನಾಶ ಹೊಂದುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟು ಏನು ಶಾತವಾಹನರ ರಾಜಕೀಯ ಇತಿಹಾಸ ಅಂತೇಳಿ ಹೇಳ್ಬೋದು. ಈ ಒಂದು ಶಾತವಾಹನರ ಮನೆತನದಲ್ಲಿ ಸಿಮುಕನಿಂದ ಹಿಡಿದು ಯಜ್ಞಶ್ರೀ ಶಾತಕರ್ಣಿಯವರೆಗೆ ಹಲವು ಅರಸರು ಆಡಳಿತವನ್ನು ಮಾಡ್ತಾರೆ. ಅವರಲ್ಲಿ ವಿಶೇಷವಾಗಿ ಸಿಮುಕ, ಕೃಷ್ಣ, 1ನೇ ಶಾತಕರ್ಣಿ, ಹಾಲ ಮತ್ತು ಗೌತಮಿ ಪುತ್ರ ಶಾತಕರ್ಣಿ, ವಸಿಷ್ಠ ಪುತ್ರ ಪುಲಮಾಯಿ ಮತ್ತು ಯಜ್ಞಶ್ರೀ ಶಾತಕರ್ಣಿಗಳು ಅತ್ಯಂತ ಪ್ರಸಿದ್ಧ ಅರಸರಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಇವರ ಕಾಲದಲ್ಲಿ 3 ಸಮುದ್ರಗಳವರೆಗೆ, ಅಂದ್ರೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣದಲ್ಲಿ ಕೃಷ್ಣಾ ನದಿ ಅಥವಾ ಕುಂತಲದ ಪ್ರದೇಶದವರೆಗೆ ಹಾಗೂ ಹಿಂದೂ ಮಹಾಸಾಗರದವರೆಗೆ ಹಬ್ಬಿತ್ತು ಇವರ ಒಂದು ಸಾಮ್ರಾಜ್ಯ ಅಂತೇಳಿ ಹೇಳ್ಬೋದು. ಜೊತೆಗೆ ಉತ್ತರದಲ್ಲಿ ವಿಂಧ್ಯ ಪರ್ವತಗಳವರೆಗೆ ಇವರ ಸಾಮ್ರಾಜ್ಯ ಹಬ್ಬಿತ್ತು. ವಿಶೇಷವಾಗಿ ಗೌತಮಿ ಪುತ್ರ ಶಾತಕರ್ಣಿಯ ಕಾಲಾವಧಿಯಲ್ಲಿ ಆ ಶಾತವಾಹನರ ಮನೆತನ ಉತ್ತುಂಗಕ್ಕೇರಿತ್ತು ಅಂತ ಹೇಳ್ಬೋದು. ಇಷ್ಟು ಇವರ ಒಂದು ರಾಜಕೀಯ ಇತಿಹಾಸ. ಯಾರ್ದು? ಶಾತವಾಹನರ ರಾಜಕೀಯ ಇತಿಹಾಸ ಅಂತ ಹೇಳ್ಬೋದು. ಮತ್ತು ಇವರ ಒಂದು ಇತಿಹಾಸವನ್ನು ಅಧ್ಯಯನ ಮಾಡ್ಲಿಕ್ಕೆ ನಾವು ಸಾಕಷ್ಟು ಮೂಲಾಧಾರಗಳನ್ನು ಆಮೇಲೆ ಚರ್ಚೆ ಮಾಡಿದ್ವಿ. ನಂತರದಲ್ಲಿ ಶಾತವಾಹನರ ಆಡಳಿತ, ರಾಜಕೀಯ ಆಡಳಿತ ಮತ್ತು ಅವರ ಸಮಾಜ, ಅವರ ಕೊಡುಗೆಗಳು, ಅವರ ಒಂದು ಸಮಾಜದಲ್ಲಿದ್ದಂತ ಸಾಮಾಜಿಕ ಸ್ಥಿತಿಗತಿ, ಆಮೇಲೆ ಸ್ತ್ರೀಯರ ಸ್ಥಾನಮಾನ ಇರ್ಬೋದು, ಆಮೇಲೆ ವರ್ಣಾಶ್ರಮ ಪದ್ಧತಿ ಇರ್ಬೋದು, ವಿಶೇಷವಾಗಿ ಅವರ ಒಂದು ಆಡಳಿತದಲ್ಲಿ ಬರ್ತಕ್ಕಂಥ ಮಂತ್ರಿ ಮಂಡಲ ಇರ್ಬೋದು, ಆಮೇಲೆ ಏನು ವ್ಯಾಪಾರ ಇರ್ಬೋದು, ನಿಗಮಗಳಿರ್ಬೋದು, ವಿಶೇಷವಾಗಿ ವ್ಯಾಪಾರ ವಾಣಿಜ್ಯ, ಅವರು ಬಹಳಷ್ಟು ಜನರ ಜೊತೆಗೆ ವ್ಯಾಪಾರ ವಾಣಿಜ್ಯವನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಆಮೇಲೆ ಶ್ರೇಣಿಗಳು, ವಿಶೇಷವಾಗಿ ಶ್ರೇಣಿಗಳ ಮೇಲೆ ಕ್ವಶನ್ ಆಗಿದೆ ಬಹಳ ಸಂದರ್ಭದಲ್ಲಿ. ಅವರ ಒಂದು ಆರ್ಥಿಕ ಸ್ಥಿತಿಗತಿಯನ್ನ ನಿರ್ಧರಿಸತಕ್ಕಂಥ ಶ್ರೇಣಿಗಳಿದ್ವು. ಈ ಶ್ರೇಣಿಗಳನ್ನೆಂದ್ರೆ ವೃತ್ತಿ ಸಂಘಗಳು ಅಂತೇಳಿ. ಅದ್ರ ಜೊತೆಗೆ ಅವರ ಸಾಂಸ್ಕೃತಿಕ ಕೊಡುಗೆಗಳು, ಧಾರ್ಮಿಕ ಇರ್ಬೋದು, ಆಮೇಲೆ ಇದು ಏನು ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಚಿತ್ರಕಲೆ ಇರ್ಬೋದು. ವಿಶೇಷವಾಗಿ ಚಿತ್ರಕಲೆಗೆ ಈ ಅಜಂತ ಮತ್ತು ಎಲ್ಲೋರದ ಏನು ದೇವಾಲಯಗಳ ಒಂದು ಚಿತ್ರಗಳನ್ನು ನೋಡ್ತೀವಲ್ಲ, ಅವು ಇವರ ಕಾಲದಲ್ಲಿ ಆರಂಭವಾದಂಥವು ಅಂತೇಳಿ ಹೇಳ್ಬೋದು, ವಿಶೇಷವಾಗಿ ವರ್ಣಚಿತ್ರಗಳು. ಹಾಗಾಗಿ ಇಲ್ಲಿ ಶಾತವಾಹನರ ಒಂದು ಏನು ಆಡಳಿತ, ಧರ್ಮ, ಸಾಮಾಜಿಕ ಸ್ಥಿತಿಗತಿ ಮತ್ತು ಆರ್ಥಿಕ ಸ್ಥಿತಿಗತಿ ಮತ್ತು ಆಡಳಿತವನ್ನ ಕುರಿತು ನೆಕ್ಸ್ಟ್ ಕ್ಲಾಸ್ನಾಗ ಅಥವಾ ಇದ್ರ ನಂತರ ಚರ್ಚೆ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಶಾತವಾಹನರ ರಾಜಕೀಯ ಇತಿಹಾಸವನ್ನ ಕುರಿತು ಈಗ ಏನಾದ್ರು ಡೌಟ್ಸ್ ಇತ್ತನ್ನೆಂದ್ರ ಅಥವಾ ಏನಾದ್ರು ಚರ್ಚೆಗಳಿತ್ತನ್ನೆಂದ್ರ ಮಾಡಿ ನೆಕ್ಸ್ಟ್ ಅದಕ್ಕೆ ಹೋಗೋಣ.
ಇಲ್ಲಿ ರೋಹಿಣಿ ಮೇಡಮ್ ಮೆಸೇಜ್ ಹಾಕಿದ್ದಾರೆ, ಲೀಲಾವತಿ ಪರಿಣಾಮ ನೇಮಿಚಂದ್ರ ಅಂತೇಳಿ. ಕರೆಕ್ಟ್, ನನಗೆ ಅವಾಗ ನೆನಪಾಗ್ಲಿಲ್ಲ ಅದು. ಮ್ಯಾಮ್ ಇದು ಶಾತವಾಹನರ ಕಾಲದಲ್ಲಿ ನಾಣ್ಯಗಳು, ಸೀಸದ ನಾಣ್ಯಗಳು ಜಾರಿಗೆ ಬಂದ್ವು ಅಂತೇಳಂದು, ಅಂದ್ರೆ ಅವರು ಚಿನ್ನ ಮತ್ತೆ ಬೆಳ್ಳಿ ಇರ್ಲಿಲ್ಲ, ಸೀಸದ ನಾಣ್ಯಗಳು ಇದ್ವು ಅಂತೇಳಿ ಆಯ್ತು. ಇಲ್ಲ, ಅವ್ರ ಕಾಲದಲ್ಲಿ ಕುಶಣ ಮತ್ತು ಕರ್ಷಪಣ ಎಂಬ ಬೆಳ್ಳಿ ನಾಣ್ಯಗಳಿರ್ತವೆ, ದಿನಾರ ಮತ್ತು ಸುವರ್ಣ ಎಂಬ ಚಿನ್ನದ ನಾಣ್ಯಗಳಿರ್ತವೆ. ಸೀಸದ ನಾಣ್ಯಗಳನ್ನು ಕೂಡ ಚಲಾವಣೆಗೆ ತರ್ತಾರೆ ಮೇಡಮ್ ಇವರು. ಏನನ್ನಂದ್ರ ಬ್ರಹ್ಮ, ಪಣಗಣ್ಯ ಮತ್ತು ಗದ್ಯಾಣ ಎಂಬ ತಾಮ್ರ ಮತ್ತು ಸೀಸದ ನಾಣ್ಯಗಳು. ಬ್ರಹ್ಮ, ಪಣಗಣ್ಯ, ಗದ್ಯಾಣ ಇವು ಎರಡು ಮಿಶ್ರಿತ ತಾಮ್ರ ಮತ್ತು ಸೀಸದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾರೆ. ಸುವರ್ಣ, ದಿನಾರ ಎಂಬ ಚಿನ್ನದ ನಾಣ್ಯಗಳು, ಕುಶಣ ಮತ್ತು ಕರ್ಷಪಣ ಎಂಬ ಬೆಳ್ಳಿ ನಾಣ್ಯಗಳು. ಆಮೇಲೆ ಈ ನಾಣ್ಯಗಳನ್ನ ಫಸ್ಟ್ ತಂದವ್ರು ಏನ್ರಿ ಇವ್ರಂಗಂದ್ರ? ಹೌದು, ತಾಮ್ರದ ಜೊತೆಗೆ ಎಸ್ ಮ್ಯಾಮ್, ತಾಮ್ರದ ಜೊತೆಗೆ ಸೀಸವನ್ನು ಕೂಡ ಇವರು ಮಿಕ್ಸ್ ಮಾಡಿ ನಾಣ್ಯಗಳನ್ನ ತಯಾರಿಸ್ತಾ ಇದ್ರು. ಅದು ಬ್ರಹ್ಮ, ಪಣಗಣ್ಯ ಮತ್ತು ಗದ್ಯಾಣ.